ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುಳ್ಳಿ ಕಾರ್ಯಕ್ರಮ ಶುರು ಮಾಡಿ ಖಂಡಿತವಾಗ್ಲೂ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಸಾಕಷ್ಟು ಜನ ಪ್ರಪಂಚದಾದ್ಯಂತ ನಮ್ಮ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದಾರೆ. ಸ್ವೀಡನ್, UK, US ಸಾಕಷ್ಟು ಅಭಿಮಾನಿಗಳಾಗಿದ್ದಾರೆ. ಅಭಿಮಾನಿಗಳಂದ್ರೆ ಕಾರ್ಯಕ್ರಮ ನೋಡಿ ನಾವು ಸಹ ಮಾಡ್ಕೊಳ್ತಾ ಇದೀವಿ. ಮುರಳಿ ಅವರೇ, ಕಾರ್ಯಕ್ರಮದಲ್ಲಿ ನೋಡಿದ್ದೆಲ್ಲ ನಾವು ಮನೇಲಿ ಮಾಡ್ತಾ ಇದೀವಿ. ಯಾಕಂದ್ರೆ ಹೊರದೇಶಗಳಲ್ಲಿ ನಮ್ಮ ದೇಶದ ತಿಂಡಿಗಳು ಸಿಕ್ಕದೇ ಇಲ್ಲ. ಸಿಕ್ಕರೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ತಿನ್ನಕ್ ಆಗೋದೇ ಇಲ್ಲ, ಅಷ್ಟೊಂದು ರುಚಿ ಇರೋದೇ ಇಲ್ಲ. ನೀವು ತೋರಿಸಿದ್ಮೇಲೆ, ನಿಮ್ಮ ಕಾರ್ಯಕ್ರಮ ನೋಡಿದ್ಮೇಲೆ ನಮ್ಮ ಡೈರಿಗಳೆಲ್ಲ ಫುಲ್ ಆಗಿ ನಮ್ಮ ಯಜಮಾನರು ಕೆಲಸದಿಂದ ಬರೋಷ್ಗಳಿಗೆ ಭಾರತೀಯ ಅಡಿಗೆಗಳನ್ನ ಬಡಿಸ್ತಾ ಇದೀವಿ ಇರೋದೇ ಖುಷಿ ಅಂತ ಹೇಳಿದಾಗ ಎಲ್ಲೋ ಒಂದ್ ಕಡೆ ನಮಗೂ ಖುಷಿ ಆಗುತ್ತೆ. ಪರವಾಗಿಲ್ಲ, ಕಾರ್ಯಕ್ರಮ ಮಾಡಿದ್ದು ಎಲ್ಲೋ ಒಂದ್ ಕಡೆ ಒಳ್ಳೇದಾಗ್ತಾ ಇದೆಯಲ್ಲ ಅಂತ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಆನಂದ್ ಅವರು. ಆನಂದ್ ಅವ್ರನ್ನ ಕರೆಸಿ ಒಂದು ಒಳ್ಳೆ ವೆಜ್ ರೆಸಿಪಿ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ನಮಸ್ಕಾರ ಆನಂದ್ ಅವರೇ, ಬನ್ನಿ. ನಮಸ್ಕಾರ ಸರ್. ನಾವಂತೂ ಇವತ್ತು ವೆಜಿಟೇರಿಯನ್ ಅಂತ ತೋರ್ಸಕ್ಕೆ ಇಟ್ಕೊಂಡ್ಬಿಟ್ಟಿದೀವಿ. ಎಲ್ಲಾರು ಗೊತ್ತಾಗಬೇಕು ಇವತ್ತು ವೆಜಿಟೇರಿಯನ್ ಅಂತ, ವೆಜ್ ಅಂತ ಹೇಳಿ. ಇನ್ನೊಂದು ನಾಳೆ ಮೊಟ್ಟೆ ಇಟ್ಕೊಂಡಿರ್ತೀವಿ ಕೈನಲ್ಲಿ. ಓ ನಾನ್ ವೆಜ್ ಅಂತ ಈ ತರ ತುಂಬಾ ಡೈಲಾಗ್ ಹೊಡಿತಾರಲ್ಲ, ತುಂಬಾ ಖುಷಿ ಆಗ್ತದ್ರೆ. ದಿನಗಳು ಸಿಕ್ಕಿದ ಕಡೆ ಎಲ್ಲ ಹೇಳ್ತಾ ಇರ್ತಾರೆ. ಹೌದಾ? ತುಂಬಾ ಖುಷಿ ಆಗ್ತದ್ರೆ ಮಾತ್ರ. ಹೌದಾ? ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾರೆ ಅಂತ. ಇಲ್ಲ ನಾವ್ ಹೇಳ್ತೀವಿ, ನೀವೆಲ್ಲ ಅಡಿಗೆ ಮಾಡೋದ್ರಿಂದ ಮಾಡ್ಸಕ್ ಸಾಧ್ಯ ಇಲ್ಲ ಸರ್, ಸುಮಾರು ಜನ ಹೇಳ್ತಾ ಇದಾರೆ ನಿಮ್ಗೆ. ಹೌದೇನು? ಓಕೆ, ನಮ್ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ರಿ ಇವತ್ತು? ವೆಜಿಟೇಬಲ್ ಕಡಾಯಿ ಅಂತ ಒಂದು ಗ್ರೇವಿ ಐಟಮ್ಸ್ ಓಕೆ ಮಾಡಿ ತೋರಿಸ್ತೀನಿ ಈಗ. ವೆಜಿಟೇಬಲ್ ಕಡಾಯಿ ಬೇಕು ಅಂತಾನೆಪ್ಪ ಸಿಕ್ಕಾಪಟ್ಟೆ ಜನ. ಏನ್ರಿ ಮುಳ್ಳೆ ಮಾತ್ರ ಚಿಕನ್ ಮಟನ್ ಮಾಂಸ ಮಡ್ಡಿ ಅನ್ಕೊಂಡು ಫಸ್ಟ್ ಏನಾರ ಮಾಡ್ರಿ, ವೆಜಿಟೇರಿಯನ್ ಮಾಡಿ ತೋರಿಸಿ ಅಂತ ಹೇಳಿದಾರೆ. ಅದಕ್ಕೆ ಬರ್ಬೇಕಾದ್ರೆ ಮನೆಯಿಂದ ಮರ್ತೋಗ್ಬಿಡ್ತೀನಿ, ಆಮೇಲೆ ಫೋನ್ ಮಾಡ್ತಿರ್ಗ ನಾನ್ ವೆಜ್ ಹೇಳ್ಬಿಡ್ತೀನಿ ಅಂತ ಇಟ್ಕೊಂಡೇ ಬಂದ ಇದನ್ನ ನಮ್ಮಲ್ಲಿ ಹೇಳ್ಕಳ್ಸಿದ್ರು. ಇಟ್ಕೊಂಡೇ ಹೋಗಿ ನಿಮ್ಗೆ ಇವತ್ತು ವೆಜಿಟೇರಿಯನ್ ಅಂತ ಗೊತ್ತಾಗುತ್ತೆ ಅಂತ ಅದಕ್ಕೆ ಮನೆಯಿಂದ ಇಟ್ಕೊಂಡು ಹಂಗೆ ಬಂದಿದ್ದೆ. ನೀವು ಬಂದಲ್ಲೂ ತೋರಿಸ್ಬಿಟ್ಟಿದ್ದೀನಿ. ಇವತ್ತು ವೆಜಿಟೇರಿಯನ್ ಮಾಡ್ಬೇಕು. ಹೌದು ಸರ್, ಶುರು ಮಾಡೋಣ. ಓಕೆ ಸರ್. ವೆಜಿಟೇರಿಯನ್ ಗ್ರೇವಿ. ಏನ್ ವೆಜಿಟೇರಿಯನ್ ಗ್ರೇವಿ ಇದು? ಕಡಾಯಿ ವೆಜಿಟೇಬಲ್ ಕಡಾಯಿ. ಏನೇನ್ ತಂದಿದ್ರಿ ಅಲ್ಲಿ? ವೆಜಿಟೇಬಲ್ ಕಡಾಯಿ ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟ್, ಬೀನ್ಸ್, ದಪ್ಪ ಮೆಣಸಿನಕಾಯಿ, ಹಸಿ ಬಟಾಣಿ, ಹೂಕೋಸು, ಈರುಳ್ಳಿ, ಟೊಮ್ಯಾಟೊ, ಫ್ರೆಶ್ ಕ್ರೀಮ್, ಹಾಲು, ತೆಂಗಿನಕಾಯಿ ತುರಿ, ಗೋಡಂಬಿ, ಅಚ್ಚಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪನ್ನೀರ್, ಬೆಣ್ಣೆ, ಕಸೂರಿ ಮೇಥಿ, ಉಪ್ಪು, ಎಣ್ಣೆ. ವೆಜಿಟೇರಿಯನ್ ಮಾಡಕ್ಕೆ ಜಾಸ್ತಿ ಐಟಮ್ಸ್ ಬೇಕಲ್ಲ? ಹೌದು ಸರ್. ನಾನ್ ವೆಜ್ ಮಾಡಿದ್ರೆ ತುಂಬಾ ಐಟಮ್ಸ್ ಜಾಸ್ತಿ ಬೇಕು ಅಲ್ಲ? ಈ ಕೆಲಸನೂ ಅಷ್ಟೇ ಜಾಸ್ತಿ ಅಲ್ಲ? ಹೌದು. ಓಕೆ, ಹೋಗ್ಲಿ, ಏನ್ ಮಾಡ್ತೀರಾ ಹೇಳಿ, ಏನ್ ಕೊಡ್ಲಿ ನಿಮ್ ಫಸ್ಟ್? ಈಗ ನನಗೆ ಫಸ್ಟ್ ಸ್ವಲ್ಪ ರುಬ್ಕೊಂಡ್ ಸರ್. ರುಬ್ಕೊಳ್ಳಿ. ಕುಕ್ಕರ್ ಕಡೆ ಫಸ್ಟ್ ಬೇಯಿಸ್ಕೊಂಬಿಡಿ. ಜನ ಬೇಯಿಸ್ಬೇಕು ಅಂದ್ರಲ್ಲಪ್ಪ. ಸರಿ, ತರಕಾರಿ ಎಲ್ಲ ಬೇಯಿಸ್ಕೊಳಿಕಲ್ಲ? ತರಕಾರಿ ಬೇಯಿಸ್ಕೋಬೇಕು. ಕ್ಯಾರೆಟ್ ಹಾಕ್ತಾ ಇದೀನಿ. ಯಾವ ತರ ಬೇಕಾದ್ರೆ ಕಟ್ ಮಾಡ್ಕೋಬಹುದು. ಉದ್ದ ಹಾಕಿದ್ರ? ಉದ್ದ ಕಟ್ ಮಾಡ್ಕೋಬಹುದು, ಇಲ್ಲ ಸಣ್ಣಗೆ ಪಲ್ಯ ಕಟ್ ಮಾಡ್ತೀವಲ್ಲ ಆತರ ಕಟ್ ಮಾಡ್ಕೋಬಹುದು. ಹೆಂಗ್ ಬೇಕಾದ್ರೆ ಮಾಡ್ಕೋಬಹುದು ಸರ್. ಬೀನ್ಸು ಸ್ವಲ್ಪ, ಓಕೆ. ಬಟಾಣಿ, ಹಸಿ ಬಟಾಣಿ ಅಲ್ವಾ ಇದು? ಹೌದು ಸರ್. ಕಾಲ ಇವಾಗ ಸೀಸನ್ ಇದೆ, ಹಾಕೋಬಹುದು. ಹೌದು. ಹೂಕೋಸ್ ಅದು ಸೀಸನ್ ಅಂತೂ. ಬೇಸಿಗೆಗಾಲ ಬರ್ತಿದಂಗೆ ಎಲ್ಲಾ ತರಕಾರಿ ಕಡಿಮೆ ಆಗುತ್ತೆ ಸರ್. ಉಪ್ಪು ಹಾಕ್ತೀನಿ, ಒಂದು ಉಪ್ಪು, ಅರಿಶಿನ ಪುಡಿ. ಓಕೆ, ಎಷ್ಟು ವಿಷಲ್ ಕೂಗಬೇಕು? ಇದು 2 ರಿಂದ 3 ಮುಚ್ಚೋಣ ಇದನ್ನ. ಮುಚ್ಚಿಡಿ. ಅಷ್ಟಲ್ಲೇ ನಾನು ಸ್ವಲ್ಪ ರುಬ್ಕೊಳ್ಳಿ. ಅದೇ ಇಂಪಾರ್ಟೆಂಟ್. ಕರೆಕ್ಟಪ್ಪ. ನೀವೇನೋ ಗ್ರೇವಿ ಮಾಡ್ಬಿಡ್ತಾ ಇದ್ದೀರಾ, ನಾವು ತಿನ್ನೋದಂಗೆ. ನೆಕ್ಸ್ಟ್ ಒಂದು ಕುಲ್ಚಾ ಅಂತ ಮಾಡ್ತಾ ಇದೀನಿ ಸರ್. ಕುಲ್ಚಾ ಮಾಡ್ತಾ ಇದ್ದೀರಾ? ಅದ್ರ ಜೊತೆಗೆ ಗ್ರೇವಿ ಕೊಡೋದು. ಎಸ್, ಅದಕ್ಕೆ ಮೊದಲು ರೆಡಿ ಆಗ್ಬೇಕು ನಾನು. ನೀವು ಗ್ರೇವಿ ಮಾಡ್ಕೊಟ್ಬಿಟ್ಟು ತಿನ್ನಿ ಮುಳ್ಳಿ ಇವ್ರನ್ನ ಹೆಂಗ್ ತಿನ್ನೋದನ್ನ ಸರ್. ತೆಂಗಿನಕಾಯಿ, ಗೋಡಂಬಿ ಹಾಕಿ, ಈರುಳ್ಳಿ ಹಾಕ್ತೀರ, ಟೊಮಾಟೊ. ಓಹೋ, ಗೋಡಂಬಿ, ಈರುಳ್ಳಿ, ಟೊಮೆಟೊ, ರುಬ್ಬಿ ಆಗಿದೆ. ಬನ್ನಿ. ಎಷ್ಟು ವಿಷಲ್? 2 ವಿಷಲ್ಸ್ ಬೇಕಾದಕ್ಕೆ? 2 ವಿಷಲ್ಸ್. ಪ್ಯಾನ್ ಕೊಡಿ, ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ಕೊಡ್ತೀನಿ. ಒಂದು ಬಾಣಲಿ ಎಣ್ಣೆ ಇಡಬೇಕು ಸ್ವಲ್ಪ. ಬಾಣಲಿ ಏನಕ್ಕೆ ಸ್ವಾಮಿ? ಎಣ್ಣೆ ತೊಗೊಳ್ಳಿ, ಪ್ಯಾನ್ ಇಡ್ತೀನಿ. ಇನ್ನೊಂದು ಬಾಣಲಿಲಿ ಎಣ್ಣೆ ಬರಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇಲ್ಲೇನು ಇಟ್ಕೊಳ್ತೀರಾ? ಆಯ್ತಲ್ಲ, ಇದಕ್ಕೂ ಎಣ್ಣೆ ಬೇಕಾ? ಇದು ಕಾಯ್ತಾ ಇದೆ, ಇದು ಕಾದೋಯ್ತು ಅವಾಗ್ಲೇ. ಇಲ್ಲ, 3 ಇಟ್ಕೊಂಡ್ಬಿಟ್ಟಿದ್ದೀರಾ ನೀವು? ಹೌದು ಸರ್. 2 ಆಯ್ತು. ಆಫ್ ಮಾಡಿ. ಇದು ಸ್ಲೋ ಮಾಡಿ. ಇದು ಸ್ಲೋ ಮಾಡಿದ್ವಿ, ಪರವಾಗಿಲ್ಲ. ಎಲ್ಲ ಸ್ಲೋ ಮಾಡಿದ್ವಿ. ಕ್ಯಾಪ್ಸಿಕಮ್,
ಈರುಳ್ಳಿ, ಟೊಮಾಟ, ಬೀಜ ಇರಬಾರ್ದು, ಇದು ಮಾತ್ರ. ಬೀಜ ಇಲ್ದೇ ಇರುವಂತ ಟೊಮೆಟೊ. ಹೌದು. ಓಕೆ, ಅದು ಬೇಯ್ತಾ ಇರಲಿ ಸರ್. ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಾಕಿ ನೆಕ್ಸ್ಟ್ ಏನು ಹಾಕ್ತೀರಾ? ಖಾರ ಪುಡಿ, ಗರಂ ಮಸಾಲ, ಧನಿಯಾ ಪೌಡರ್. ಧನಿಯಾ ಪೌಡರ್ ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಓಕೆ. ಅರಿಶಿನ ಪುಡಿ ಅದಕ್ಕೂ ಹಾಕಿದ್ದೀವಿ, ಇದಕ್ಕೂ ಹಾಕ್ತಾ ಇದೀವಿ. ಓಕೆ. ಆಮೇಲೆ ಅಷ್ಟೇ, ಸ್ವಲ್ಪ ಅಷ್ಟೇನಾ? ಮಾಡ್ತಾರೆ. ಹುಷಾರು, ಇಲ್ಲಿ ಎಣ್ಣೆ ಇದೆ. ಹಾಲು ಯೂಸ್ ಮಾಡ್ಬೇಕು. ಇದು ನೀರೇನು ಬೇಕಾಗಿಲ್ಲ. ನೀರೇ ಇಲ್ಲಲ್ಲ? ಹಾಂ. ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನಾವು ಮಾಡಿರುವಂತ ಅಷ್ಟೊಂದು ಗ್ರೇವಿಗಳಲ್ಲಿ ನೀವು ತುಂಬಾ ನೀರನ್ನು ಕಡಿಮೆ ಹಾಕ್ತೀರಾ. ಹೌದು. ಬರೀ ಹಾಲು, ತೆಂಗಿನಕಾಯಿ ಹಾಲು. ಟೇಸ್ಟ್ ಹೆಂಗ್ ಸರ್? ಟೇಸ್ಟ್ ಬರುತ್ತೆ, ಸಖತ್ತಾಗಿರುತ್ತೆ ಟೇಸ್ಟು. ರುಬ್ಬಿರೋದು ಮಸಾಲೆ ಹಾಕೊಳ್ತೀರಾ? ಹಾಕಿ. ಇದೇನಪ್ಪ ಇನ್ನ ಬೇಯ್ತಾ ಇದೆ ತರಕಾರಿ? ಬೇಯ್ಬೇಕು ಸರ್, ಚೆನ್ನಾಗಿ ಬೇಯ್ಬೇಕು ಅದು. ನೋಡಿ, ನಾನೆಲ್ಲ ಬೇಗ ಬೆಂದ್ಬಿಡುತ್ತೆ ಅನ್ಕೊಂಡೆ. ಇಲ್ಲ ಲೇಟ್ ಆಗುತ್ತೆ ಅದು. ಹೌದಲ್ಲ? ಹೌದು. ಗ್ರೇವಿ ರೆಡಿ ಆಯ್ತು, ಇಲ್ಲಿ ತರಕಾರಿ ಬೆಂದಾಯ್ತು, ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಆಗಾಯ್ತು. ಎಲ್ಲ ಮಿಕ್ಸ್ ಮಾಡಿದ್ರೆ ಗ್ರೇವಿ ರೆಡಿ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಮನೆಗಳಲ್ಲಿ ಒಂದೊಂದೇ ಮಾಡಿ ಇಟ್ಕೊಂಡು ಈ ತರ ಲಾಸ್ಟಿಗೆ ಗ್ರೇವಿ ಮಾಡ್ಕೊಳ್ತೀನಿ. ತರಕಾರಿಗಳೆಲ್ಲ ಕುದೀತಾ ಇದೆಯಪ್ಪ. ಸ್ವಲ್ಪ ನೀರು ತೆಗೆದ್ಬಿಟ್ಟು ಹಾಕಿ ತರಕಾರಿ. ನೀರು ತೆಗೆದ್ಬಿಟ್ಟು ಹಾಕೋಣಲ್ವಾ? ನೀರು ಇಟ್ಕೊಳ್ಬೇಕಲ್ಲ, ನಮಗೆ ಬೇಕಾಗತ್ತದ? ಬೇಕಾಗುತ್ತೆ. ಹಾಕೋಣ? ಹಾಕಿ ತರಕಾರಿನ ಹಾಕಿ. ಕಲರ್ ನೋಡ್ರಿ ಹೆಂಗಿದೆ ರೀ. ಕಲರ್ ನೋಡ್ರಿ ಹೆಂಗಿದೆ, ಅದ್ಭುತವಾಗಿದೆ ಬಿಡ್ರಿ ಕಲರ್. ಜಾಸ್ತಿ ತರಕಾರಿ ಇಲ್ಲ. ಹೌದು ಸರ್, ಮೀಡಿಯಂ ಆಗಿದೆ. ಹೌದು. ಈ ಫ್ರೈ ಮಾಡಿರೋದಿಲ್ಲ ಹಾಕಿದ್ರೆ ಅದ್ಭುತವಾಗಿ ಬಂದ್ಬಿಡುತ್ತೆ. ನಾವು ನೀರೇನು ಬೇಕಾಗಿರೋದು ನೀರು ಮಾಡ್ಬಿಡ್ತೀರಾ? ಯೂಸ್ ಮಾಡಬಹುದು. ಇಲ್ಲ ಅಲ್ಲ, ಇವಾಗ ನಾವು ಯೂಸ್ ಮಾಡ್ತೀವ? ಇಲ್ಲ ಅಲ್ಲ? ಇಲ್ಲ ಸರ್, ಬೇಕಾಗಿಲ್ಲ ಅಲ್ಲ ನನಗೆ. ಇಲ್ಲ, ಸ್ವಲ್ಪ ಹಾಲು ಹಾಕ್ಕೊಂತೀನಿ. ಹಾಲು ಹಾಕ್ತೀರಾ? ಇದು ಸಾಕಾ? ಬೇಕಾ ಇನ್ನ? ಇಲ್ಲ ಸರ್, ಇನ್ನು ಸ್ವಲ್ಪ ಇನ್ನ ಬ್ರೌನ್ ಸಾಕು ಅನ್ಸುತ್ತೆ. ಸಾಕು. ತೆಗೋಣ ಇದನ್ನ? ಹಾಕೋಣ? ಹಾಕಿ. ಸಾಕಾ? ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಸಿಕ್ಕಾಬಿಡೆ ಚೆನ್ನಾಗಿ ಬಂದ್ಬಿಡ್ರಿ ಗ್ರೇವಿ ಮಾತ್ರ. ವೆಜಿಟೇರಿಯನ್ ಎಲ್ಲೋ ಹೋಗ್ಬಿಡ್ತಾರ್ರಿ, ಅದ್ಭುತ. ಕಸ್ತೂರಿ ಮೇಥಿ ಸ್ವಲ್ಪ ಪುಡಿ ಮಾಡಿ ಹಾಕೋಬೋದು, ಚೆನ್ನಾಗಿರುತ್ತೆ. ಇದ್ರ ಹಾಕಿದ್ರೆ ಬಾಯಿಗೆ ಸಿಗುತ್ತೆ. ಸರ್, ಬೆಣ್ಣೆ ಹಾಕ್ಲೇಬೇಕಲ್ಲ? ಇದು ಈ ಐಟಮ್ಸ್ಗೆ ಬೆಣ್ಣೆ ಎಲ್ಲ ಸ್ವಲ್ಪ ಮುಂದೆ ಇರಬೇಕು. ಹೌದೌದು, ಮುಂದೆ ಇರಬೇಕು. ಉಪ್ಪು ಹಾಕ್ಲಿಲ್ಲ, ತರಕಾರಿಗೆ ಹಾಕಿದೀವಿ. ಹೌದು, ಗ್ರೇವಿಗೆ ಹಾಕಿಲ್ಲ. ಸಾಕಾ? ಸರ್, ಕಲರ್ ನೋಡಿ ಸರ್ ಹೆಂಗಿದೆ, ಅದ್ಭುತ ಇದೆ ಬಿಡ್ರಿ ಕಲರ್. ಯಾರು ಮಾತಾಡಂಗಿಲ್ಲ ಬಿಡ್ರಿ. ಆನಂದ್ ಸಖತ್ತಾಗಿ ಪನ್ನೀರ್ ತುರಿ ಹಾಕಿ ಹಾಕಿ ಹಾಕಿ. ಪನ್ನೀರು, ಹೌದು. ಪನ್ನೀರು, ಹಾಲು, ತುಪ್ಪ ಒಂದು ಬಿಟ್ಟು ಹಾಲಿನ ಎಲ್ಲ ಐಟಮ್ಗಳು ಹಾಕ್ಬಿಟ್ಟಿದ್ದೀವಿ. ತುಪ್ಪ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ತುಪ್ಪ ತಿನ್ನೋರು ತುಪ್ಪ ಯೂಸ್ ಮಾಡ್ಬೋದು. ಮಾಡ್ಬೋದು. ಹಿಂಗೆ ಮಲ್ಲಿ ರುಚಿಯಾಗಿ ಮಾಡ್ಕೊಂಡು ತಿನ್ಬಿಟ್ರೆ ಇನ್ ಬೇರೆದೆಲ್ಲ ತಿನ್ನಕ್ ಮನ್ಸೇ ಬರಲ್ಲ. ಹೌದು ಸರ್, ಎಲ್ಲೂ ಹೋಗಕ್ ಮನ್ಸು ಬರಲ್ಲ ಅಲ್ವಾ? ಅಲ್ಲ, ಬೇರೆ ತಿನ್ನಕ್ಕೂ ಮನ್ಸು ಬರಲ್ಲ, ಹೋಟ್ಲು ಇಟ್ಟಕ್ಕೆ ಹೋಗಕ್ಕೂ ಮನ್ಸು ಬರಲ್ಲ. ಯಾಕಂದ್ರೆ ಇಂಟ್ರೆಸ್ಟ್ ಹೋಗ್ಬಿಡ್ತದೆ. ಮನೆ ನಾವು ಮಾಡ್ತೀವಿ, ಕಣ್ಣಿ ಬೇಕಾದ್ ಮಾಡ್ಕೊಳ್ತೀವಿ, ಹೋಟ್ಲಲ್ಲಿ ಆಗ್ಬಿಡುತ್ತೆ. ಸ್ಲೋ ಮಾಡಿಬಿಡಿ. ಸ್ವಲ್ಪ ಎಣ್ಣೆ ಬಿಟ್ಟು ಕೊತ್ತಂಬರಿ ಸೊಪ್ಪು ಫೈನಲ್. ಎಣ್ಣೆ ಬಿಟ್ಟಿದೆ. ಹೌದು ಸರ್, ಸಿಕ್ಕಾಬಿಟ್ಟೆ ಸಖತ್ತಾಗಿದೆ. ಆಫ್ ಮಾಡಿ. ಅದ್ಭುತವಾದ ಗ್ರೇವಿ ಬಿಡ್ರಿ. ಪಟಾಪಟ ಕುಲ್ಚಾ ಹೊಡೆದ್ರೆ ಓಕೆ. ಅರ್ಜೆಂಟಿಲ್ಲ.
ಸರ್ ವೆಜಿಟೇಬಲ್ ಕಡಾಯಿ ವೆಜಿಟೇಬಲ್ ಅಂತೂ ಹೇಳ್ಬೋದು. Okay. ನೋಡಿ ಟೇಸ್ಟ್ ನೋಡಿ. ವೆಜಿಟೇಬಲ್ ಕಡಾಯಿ ಒಳಗೆ ವೆಜಿಟೇಬಲ್ ಅಂತೂ ಅದ್ಭುತವಾಗಿ ಮಾಡಿದ್ರಿ. ಈ ವಾಸನೆ ನೋಡಿ ನಿಮ್ಗೆ ತಿನ್ಬೇಕು ಅನ್ಸ್ಬಿಟ್ಟಿದೆ. ನನಗೆ ಓಕೆ, ಇರ್ಲಿ ಬಿಡಿ, ಏನ್ ಮಾಡಕ್ಕಾಗುತ್ತೆ. ಆದ್ರೆ ತಿನ್ಬೇಕಂದ್ರೆ ಇದಕ್ಕೇನಾದ್ರು ಸೈಡ್ಸ್ ಇರ್ಬೇಕಲ್ವೇನಪ್ಪ? ಕೊಡ್ತೀನಿ ಸರ್. ಏನ್ ಕೊಡ್ತೀರಾ? ನೀವು ಹೋಗಿ ಬರಕ್ಕೆ 3/4 ಗಂಟೆ ಅಲ್ಲಿ ತನಕ ಹೆಂಗೆ ಇಟ್ಟಿಲ್ಲ? ಇಟ್ಟಿರಿ. ಓಕೆ, ಏನೇವು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಡಾಯಿ ವೆಜಿಟೇಬಲ್ ನ ಸಿಕ್ಕಾಪಡೆ ಸಖತ್ತಾಗಿ ಮಾಡಿ ತೋರಿಸಿದ್ದಾರೆ. ಯಾವ ರೀತಿ ಮಾಡಿದ್ರು ಅಂತ ಆನಂದ್ ಅವರು ಇನ್ನೊಂದ್ಸರಿ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ವೆಜಿಟೇಬಲ್ ಕಡಾಯಿ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ನೀರು, ಕ್ಯಾರೆಟ್, ಬೀನ್ಸ್, ಹಸಿ ಬಟಾಣಿ, ಹೂಕೋಸು, ಉಪ್ಪು, ಅರಿಶಿನ ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಗೋಡಂಬಿ, ಈರುಳ್ಳಿ, ಟೊಮೆಟೊ ಹಾಕಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಟೊಮೆಟೊ ಹಾಕಿ ಫ್ರೈ ಮಾಡಿ. ಮತ್ತೊಂದು ಪ್ಯಾನ್ಗೆ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚಕಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಹಾಲು, ರುಬ್ಬಿಕೊಂಡ ಮಸಾಲ, ಬೆದ್ದ ತರಕಾರಿ, ಹುರಿದ ಈರುಳ್ಳಿ, ಟೊಮೆಟೊ, ದಪ್ಪ ಮೆಣಸಿನಕಾಯಿ, ಕಸೂರಿ ಬೇಥಿ, ಬೆಣ್ಣೆ, ಉಪ್ಪು, ಪನ್ನೀರ್, ಫ್ರೆಶ್ ಕ್ರೀಮ್ ಹಾಕಿ ಬೇಯಲು ಬಿಡಿ. ಈಗ ವೆಜಿಟೇಬಲ್ ಕಡಾಯಿ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ ಸರ್. ಸಖತ್ತಾಗಿದ್ದೀರಿ. ಹೌದು. ಗೋಬಿ ಸಮೇತ ತಗೊಳ್ಳಿ. ಗೋಬಿ ಫ್ರೈ ಮಾಡಿರೋದು, ಹಾಕಿರೋದು, ಆನಿಯನ್ನು, ಕ್ಯಾಪ್ಸಿಕಮ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. 4 ಕುಲ್ಚಾ, 2 ಬಟರ್ ನಾನ್, ಆಯ್ತು ಸರ್. 2 ಚಪಾತಿ ಆರಾಮಾಗಿ ತಿನ್ನಿ. ರುಮಾಲಿ ರೊಟ್ಟಿ. ಇದನ್ನ ತಿನ್ನಲ್ಲ, ಇಲ್ಲೇ ಇಟ್ಟಿರ್ತೀನಿ. ನೀವು ಹೋಗಿ ಕುಲ್ಚಕ್ ರೆಡಿ ಮಾಡ್ಕೊಂಡು ಆಮೇಲೆ ಬನ್ನಿ, ಇದನ್ನ ಖಾಲಿ ಮಾಡಿ. ಸರಿ ಸರ್. ಓಕೆ 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 ಸರ್. ಇನ್ನೊಂದ್ಸರಿ ಹೇಳ್ತಾ ಇದೀನಿ, ಇದನ್ನ ಮಾತ್ರ ತಿನ್ನಲ್ಲ, ಹಿಂಗೆ ಇಟ್ಕೊಂಡಿರ್ತೀವಿ. ಇವ್ರು ಕುಲ್ಚಾ ಬೇರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಬಂದು ಕುಲ್ಚಾ ಮಾಡಿದಾಗ ಇದನ್ನ ಟೇಸ್ಟ್ ಮಾಡ್ತೀನಿ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಇಷ್ಟೊಂದು ಚೆನ್ನಾಗಿ ನೀವೇನಾದ್ರೂ ಮಾಡಕ್ ಶುರು ಆಗ್ಬಿಟ್ರೆ ಮನೆಯಲ್ಲಿ, ಬೇರೆ ಸಾರು, ಪಲ್ಯ, ಕೂಟು ಎಲ್ಲ ಮಟನೇನೆ, ಎಲ್ಲ ಇದೇ ಬೇಕು ಅಂತಾರ ಮೇಲೆ. ಓಕೆ, ನೀವು ಥ್ಯಾಂಕ್ ಯು. ತುಂಬಾ ಸಖತ್ತಾಗಿ ಮಾಡಿದೀರಾ. ಕುಲ್ಚಾ ಮಾಡಕ್ಕೆ ಎಲ್ಲ ಕಲ್ಸ್ಕೊಂಡು ಆಯ್ತು ಸರ್. ಎಲ್ಲ ಹೊಡ್ಕೊಂಡು ಬನ್ನಿ. ಸರಿ ಸರ್. ಬಾಯ್. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತಲ್ಲಿ ಬಂದಿದ್ದಾರೆ ಬಾಲಕೃಷ್ಣ ಗುರೂಜಿಯವರು, ಸನ್ಮೋಹಿನಿ ತಜ್ಞರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಆರೋಗ್ಯದ ಅಡಿಗೆಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಇವತ್ತಿನ ಆರೋಗ್ಯದ ಅಡಿಗೆನಲ್ಲಿ ಏನ್ ಹೇಳ್ಕೊಡ್ತಾರೋ ಗೊತ್ತಿಲ್ಲ. ಗುರುಜಿ ನಮಸ್ಕಾರ. ನಮಸ್ಕಾರ. ಗುರುಜಿ, ಏನ್ ಗುರುಜಿ, ಮಾವಿನ ಹಣ್ಣಿನ ಬಾಕ್ಸೇ ಬಂದಂಗಾಯ್ತು. ನೋಡಿದ್ರೆ ಒಂದೇ ಒಂದು ಮಾವಿನ ಹಣ್ಣು ಮಾತ್ರ ಮೇಲೆ ಬಂದಿದೆ. ಮಾವಿನ ಹಣ್ಣ, ಮಾವಿನಕಾಯಿ ಗೊತ್ತಾಗಿಲ್ಲ. ಮಾವಿನಕಾಯಿ. ಆಹಾ, ಶಿವಾಯ್ತು, ಈ ವರ್ಷದ ಮೊದಲನೇ ಮಾವಿನ ಹಣ್ಣು ಮುಟ್ಟಾಯ್ತು. ಮಾವಿನಕಾಯಿ. ಆಹಾ. ಹೇಳಿ ಗುರುಜಿ, ಏನ್ ಮಾಡ್ತಿದ್ದೀರಾ? ಮಾವಿನಕಾಯಿ ಚಟ್ನಿ. ಇನ್ನ ಕಾಲನೇ ಶುರು ಆಗಿಲ್ಲ ಗುರುಜಿ. ಈಗ ಕಾಲ ಶುರು ಆಗೋಗಿದೆ. ಯಾವ ಕಾಲದಲ್ಲೂ ಸಿಕ್ಕತ್ತೆ, ಎಲ್ಲಾ ಕಾಲದಲ್ಲೂ ಸಿಕ್ಕತ್ತೆ ಮಾವಿನಕಾಯಿ. ಹೌದಾ? ಹಂಗಾಗಿ ಯಾವ ಬೇಕಾದ್ರೂ ಮಾಡ್ಕೊಂಡು. ಓಕೆ, ಮಾವಿನಕಾಯಿ ಚಟ್ನಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ. ರಸಪುರಿ ಹಾಕಿದ್ರೆ ಸ್ವಲ್ಪ ಸ್ವೀಟಿಶ್ ಇರುತ್ತೆ. ಗಿಣಮೂತಿ ಹಾಕಿದ್ರೆ ಹುಳಿ ಇರುತ್ತೆ. ಇಲ್ಲ, ಅದು ಸ್ವಲ್ಪ ಸ್ವೀಟಿಶ್ ಇರುತ್ತೆ. ಬೇರೆ ಹಾಕಿದ್ರೆ ಸ್ವಲ್ಪ ಹುಳಿ ಜಾಸ್ತಿ ಬರುತ್ತೆ. ಒಗರು, ಹುಳಿ ಎಲ್ಲ ಜಾಸ್ತಿ ಇರುತ್ತೆ. ಇರುತ್ತೆ. ಏನೋ ಮಾವಿನಕಾಯಿ ನೋಡಿದ ತಕ್ಷಣ ಮಲೇಶ್ವರಂ ತಿನ್ಬಿಡೋದೇ ಕೆಲಸ. ಅದ್ ಏನಾರ ಆಗ್ಬಿಡ್ಲಿ, ಆ ಕೈನಲ್ಲಿ ಸ್ವಲ್ಪ ಉಪ್ಪು ಖಾರ ಹಾಕೊಂಡು. ಆಹಾ, ಅದ್ಭುತ. ಹೇಳಿ ಗುರುಜಿ, ಏನೇನ್ ತಂದಿದ್ದೀರಾ? ಮಾವಿನಕಾಯಿ ಚಟ್ನಿ ಬೇಕಾಗುವ ಸಾಮಗ್ರಿಗಳು: ಮಾವಿನಕಾಯಿ, ಹಸಿಮೆಣಸಿನಕಾಯಿ, ಖರ್ಜೂರದ ಪೇಸ್ಟ್, ಉಪ್ಪು. ಶುರು ಮಾಡೋಣ. ಮಿಕ್ಸಿಗೆ ಹಾಕಿ ರುಬ್ಬಿಡೋದೇನಾ? ಹಾ, ಎಲ್ಲ ಹಾಕಿ ರುಬ್ಬೋದು ಅಷ್ಟೇ. ಓಕೆ, ರುಬ್ಕೊಳ್ಳಿ ಗುರುಜಿ. ಸ್ವಲ್ಪ ಖಾರವಾಗೇ ಇರಲಿ. ಹಾಕಿ ಗುರುಜಿ. ಅಲ್ಲ, ಎಲ್ಲ ಓಕೆ. ಈ ಖರ್ಜೂರ ಯಾಕೆ? ಎಲ್ಲದ್ರ ಜೊತೆ ಸಿಹಿ ಇರ್ಬೇಕು. ಸ್ವಲ್ಪ ಸಿಹಿಗೆ, ಖಾರಕ್ಕೆ, ಹುಳ್ಳಿಗೆ. ಬೇಡ ಅಂದ್ರೆ ಬೇಡ, ಬೇಕಾದ್ರೆ ಹಾಕಿ ಗುರುಜಿ, ನೀವು ಹಾಕಿ ಗುರುಜಿ. ನಮಗ್ ಬೇಡ ಅನ್ನೋದಕ್ಕೆ ನಾವ್ಯಾರು? ಹಾಗಲ್ಲ, ಎಷ್ಟು ಜನ ಥರ ರುಚಿ ಇರುತ್ತೆ ಅಲ್ವೇ? ಒಂಥರ ರುಚಿ ಇರುತ್ತೆ. ಮಾವಿನಕಾಯಿಯ ಚಟ್ನಿ ಇದೇನು ಅನ್ನಕ್ಕೆ ತಿನ್ನದೆ ಗುರುಜಿ? ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು, ಮೊಸರಿನ ಜೊತೆ ನಂಚ್ಕೊಂಡು ತಿನ್ಬೋದು. ಬ್ಯೂಟಿಫುಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಚಕ್ಲಿ, ನಿಪ್ಪಟ್ಟು ಆ ಥರ ಅದ್ರ ಜೊತೆ ನಂಚ್ಕೊಂಡು ತಿಂದ್ರಂತೂ ದೇವರೇ ಗತಿ. ನೀವು ನಾನ್ ವೆಜಿಟೇರಿಯನ್ ಪೂರ್ತಿ ಬಿಟ್ಟೇ ಬಿಡ್ತೀರಾ. ಅಯ್ಯೋ, ನಾವು ಪ್ಯೂರ್ ವೆಜಿಟೇರಿಯನ್. ಕರೆಕ್ಟ್. ಸೊ ಇದಕ್ಕೆ ಉಪ್ಪೊಂದು ಇಷ್ಟನ್ನು ಹಾಕಿ ಮುಚ್ಚಳ ಮುಚ್ಚಿ. ನೀರೇನ್ ಬೇಡ ಅಲ್ವಾ? ನೀರು ಬೇಡ. ತರಿಯಾಗಿ ಹೇಳಿ ಗುರುಜಿ. ಆಗಿದೆ. ಇವಾಗ ಇದನ್ನ ಒಂದು ಕಂಟೈನರ್ಗೆ
ಅಂದ್ರೆ ಇದೇನು ಇಟ್ಕೊಂಡು ತಿನ್ನಕ್ಕಾಗಲ್ಲ, ಅವಲೇ ಮುಗಿಸ್ಬಿಡ್ಬೇಕಲ್ಲ ಗುರುಜಿ ಇದು? ಇಲ್ಲ, ಫ್ರಿಜ್ ಅಲ್ಲಿ ಇಟ್ಟು ಇರುತ್ತೆ. ಹಾಗೂ ಒಂದ್ 2-3 ದಿನ ಏನು ಮೋಸ ಇಲ್ಲ. ಓಕೆ, 2-3 ದಿನ ಇರುತ್ತೆ. ಫ್ರಿಜ್ ಅಲ್ಲಿ ಇಟ್ಟರೆ ಒಂದು ತಿಂಗಳ ತನಕ ಇರುತ್ತೆ. 15-20 ದಿನ. ಓಕೆ. ಸ್ವಲ್ಪ ಘಾಟು ಖಾರವಾಗಿ ಹುಳಿಯಾಗಿರುತ್ತೆ. ಹೇಳಿ. ಮಾವಿನಕಾಯಿ ಚಟ್ನಿ ನೆಂಚ್ಕೊಂಡು ತಿನ್ನೋಕ್ಕೆ ನಿಮಗೋಸ್ಕರ. ಓಕೆ, ಗುರುಜಿಯವರು ಅದ್ಭುತವಾಗಿರುವಂತಹ ಮಾವಿನಕಾಯಿ ಚಟ್ನಿ ನಮ್ಮ ಕೈ ಕೊಟ್ಟಿದ್ದಾರೆ. ಮಾವಿನಕಾಯಿ ಚಟ್ನಿಗೆ ಏನ್ ಹಾಕಿದ್ರು, ಯಾವ ರೀತಿ ರುಬ್ಬಿದ್ರು ಒಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಮಾವಿನಕಾಯಿ ಚಟ್ನಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಮಾವಿನಕಾಯಿ, ಹಸಿಮೆಣಸಿನಕಾಯಿ, ಖರ್ಜೂರದ ಪೇಸ್ಟ್, ಉಪ್ಪು ಹಾಕಿ ರುಬ್ಬಿಕೊಳ್ಳಿ. ಈಗ ಮಾವಿನಕಾಯಿ ಚಟ್ನಿ ತಿನ್ನಲು ರೆಡಿ. ಓಕೆ ಗುರುಜಿ, ಟೇಸ್ಟ್ ಮಾಡ್ಬಿಡಾ? ಶೋರ್. ಬರೀ ಹಾಗೆ ತಿಂತೀರಾ? ಇನ್ನೇನ್ ಮಾಡೋದು ಗುರುಜಿ? ಸಿಕ್ಕದರೇನೆ ರುಚಿ ಅಂತೀರಾ? ಯಾಕೆ? ಫಸ್ಟ್ ಮಾವಿನಕಾಯಿ ತಿಂತಾರೆ ಈ ವರ್ಷದ್ದು. ವಾವ್, ಗುಡ್. ಚೆನ್ನಾಗಿದೆ. ಸ್ವಲ್ಪ ಮಾವಿನಕಾಯಿ ಕಂಡ್ರೆ ಪ್ರೀತಿ ಜಾಸ್ತಿ. ಮಾವಿನಕಾಯಿ, ಸೇಬೆಕಾಯಿ, ನೆಲ್ಲಿಕಾಯಿ, ನೇರಳೆಹಣ್ಣು ಕತ್ಕೊಂಡ್ ತಿಂದ್ರೆ ಇನ್ನೂ ಜಾಸ್ತಿ. ಇವೆಲ್ಲ ಎಲ್ಲಿ ಸಿಕ್ಕರು ತಿಂತೀವಿ. ಈ ತರ ಉಪ್ಪು ಖಾರ ಸರಿಯಾಗಿ ಕೊಟ್ರೆ ಇನ್ನೂ ಸಖತ್ತಾಗಿದೆ ಅಂತ ಹೇಳ್ತೀವಿ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇನ್ನು ಆರೋಗ್ಯದ ಅಡುಗೆಗಳ ಬಗ್ಗೆ ಹೇಳ್ಕೊಡಿ. ಖಂಡಿತವಾಗ್ಲೂ ನಿಮ್ಗೋಸ್ಕರ ಎಲ್ಲ ವೀಕ್ಷಕರು ಕಾಯ್ತಾ ಇರ್ತಾರೆ ಗುರುಜಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಂದೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ನೀವೆಲ್ಲ ಕಾಯ್ತಾರಂತ ಸುತ್ತು ಮುರಳಿಯವರೇ, ಯಾರು ಮನೆಯವ್ರನ್ನ ಕರೆಸ್ತಾ ಇದ್ದೀರಾ, ಯಾರು ಬರ್ತಾ ಇದ್ದಾರೆ ಕೈ ರುಚಿ ತೋರ್ಸಕ್ಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಯಾರು ಬರ್ತಾ ಇದ್ದಾರೆ ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ಪೆಷಲ್ ಆಗಿ ಬಂದಿದ್ದಾರೆ. ನಮಸ್ಕಾರ. ನಮಸ್ತೆ ಸರ್. ಏನ್ ಮೇಡಮ್ ತಮ್ಮ ಹೆಸರು? ರಶ್ಮಿ ಅಂತ. ರಶ್ಮಿ, ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್ ಸರ್. ಯಜಮಾನ್ರು? ಅವ್ರು ಟ್ರಾಫಿಕ್ ಪೊಲೀಸ್. ಎಲ್ಲಿ? ಆರ್ ಟಿ ನಗರಲ್ಲಿ ಸರ್. ಮನೇನು ಆರ್ ಟಿ ನಗರ. ಪರವಾಗಿಲ್ಲ ರೀ, ಮನೇನು ಆರ್ ಟಿ ನಗರ, ಸ್ಟೇಷನ್ ಆರ್ ಟಿ ನಗರ, 2 ನಿಮಿಷಕ್ಕೆ ಬಂದು ಊಟ ಮಾಡ್ಕೊಂಡು ಹಂಗೆ ಹೋಗ್ಬೋದಲ್ಲ? ಹೋಗ್ಬೋದು ಸರ್. ಓಕೆ, ಏನ್ ಮಾಡ್ತಾ ಇದ್ದೀರಿ ನಮ್ಮ ಕಾರ್ಯಕ್ರಮಕ್ಕೆ ನೀವು? ನಾನು ಚಿಕನ್ ರೆಡ್ ಫ್ರೈ ಮಾಡ್ತಾ ಇದ್ದೀನಿ. ರೆಡ್ ಫ್ರೈ? ರೆಡ್ ಫ್ರೈ ಅಂದ್ರೆ ರೆಡ್ ಕಲರ್? ಇಲ್ಲ ಸರ್, ಅದು ಮೆಣಸಿನ್ಕಾಯಿ ಪುಡಿ ಹಾಕಲ್ಲ ತಾನೆ? ಇಲ್ಲ ಸರ್. ಓಕೆ. ರೆಡ್ ಫ್ರೈ ಮಾಡಕ್ಕೆ ಏನೇನ್ ತಂದಿದ್ದೀರಾ ರಶ್ಮಿ? ಚಿಕನ್ ರೆಡ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಅಚ್ಚಕಾರದ ಪುಡಿ, ಕಾಳುಮೆಣಸು, ಚಕ್ಕೆ, ಲವಂಗ, ಧನಿಯಾ ಪುಡಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ನಿಂಬೆ ರಸ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಸಾಕು ಸರ್. ಸಖತ್ತಾಗಿ ರೆಡ್ ಚಿಕನ್ ಮಾಡ್ಬೋದಾ? ಮಾಡ್ಬೋದು ಸರ್. ಇವಾಗ ಏನ್ ಕೊಡ್ಲಿ ನಿಮ್ಗೆ ಮಾಡಕ್ಕೆ? ಸರ್, ನನಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋಕೆ ಒಂದು ಬೌಲ್ ಬೇಕು. ತಗೊಳ್ಳಿ. ಫಸ್ಟ್ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಮನೆಯಿಂದ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಒಂದು ಹಾಫ್ ಅನ್ ಅವರ್ ನೆನೆದ್ರೆ ಸ್ವಲ್ಪ ಚೆನ್ನಾಗಿ ಎಲ್ಲ ಇಟ್ಕೊಂಡಿರುತ್ತೆ, ಉಪ್ಪು ಖಾರ ಎಲ್ಲ ಇಟ್ಟಿರುತ್ತೆ. ಓಕೆ, ಫಸ್ಟ್ ನೆನೆಸೋದು ಹೆಂಗಿದೆ ತೋರಿಸಿ ನಮ್ಗೆ. ಓಕೆ ಸರ್, ಅರ್ಧ ಕೆಜಿಗೆ 1.5 ಟೀ ಸ್ಪೂನ್ ಆದ್ರೆ ಸಾಕು ಮೆಣಸಿನ್ಕಾಯಿ ಪುಡಿ. ಇದು ಸ್ವಲ್ಪ ಇರೋದ್ರಿಂದ ನಾನು ಸ್ವಲ್ಪ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಓಕೆ. ಸ್ವಲ್ಪ ಉಪ್ಪು, ಸ್ವಲ್ಪ ನಿಂಬೆಹಣ್ಣು ಹಾಕಿ. ಅರ್ಧ ಕೆಜಿಗೆ ಅರ್ಧ ನಿಂಬೆಹಣ್ಣು ಆದ್ರೆ ಸಾಕು ಸರ್. ಓಕೆ. ಯಾರಿಂದ ಅಡುಗೆ ಕಲ್ತಿದ್ದು ನೀವು ಜಾಸ್ತಿ? ಸರ್, ನಾನು ನಮ್ಮ ಮಮ್ಮಿಯಿಂದನೂ ಕಲಿತೆ, ಮತ್ತೆ ಜಾಸ್ತಿ ಟಿವಿ ನೋಡಿ ಇಂಟ್ರೆಸ್ಟ್ ನನಗೆ, ಅದರಲ್ಲೇ ಕುಕಿಂಗ್ ಜಾಸ್ತಿ. ಗ್ಯಾರಂಟಿ ಮನೆಗೆ ಹೋದ್ರೆ ನಿಮ್ಮ ಅಮ್ಮ ಬೈತಾರೆ, ಎಲ್ಲ ಹೇಳ್ಕೊಟ್ಟಿದ್ದು ನಾನು ಹೋಗಿ ಟಿವಿ ನೋಡಿ ಕಲ್ತೆ ಅಂತ ಹೇಳ್ತೀಯ ಅಂತ. ಅಲ್ಲ, ಜಾಸ್ತಿ ಇಂಟ್ರೆಸ್ಟ್ ನನಗೆ ಚಿಕ್ಕ ವಯಸ್ಸಿಂದನೂ ಕುಕಿಂಗ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದೆ. ಹೌದಾ? ಅಂದ್ರೆ ಯಾವ ಕುಕಿಂಗ್ ಪ್ರೋಗ್ರಾಮ್ ಬಂದ್ರು ರೆಗ್ಯುಲರ್ ಆಗಿ ನೋಡ್ತೀನಿ. ಆದ್ರೆ ನಿಮ್ಮಷ್ಟು ಪ್ರೋಗ್ರಾಮ್ ನ ಅಷ್ಟೊಂದು ಅಡಿಕ್ಟ್ ಆಗಿರೋದು ಯಾವ್ದು ಇಲ್ಲ ಇದುವರೆಗೂ. ಏನ್ ಯಜಮಾನ್ ಹೆಸರೇನು? ಅವ್ರ ಹೆಸರು ಶ್ರೀನಿವಾಸ್ ಅಂತ ಸರ್. ಇದು ಇಷ್ಟೇ ಸರ್. ಇದನ್ನ ಹಾಕಿ ನೆನೆಸಿಡ್ಬೇಕು. ಎಷ್ಟು ನಿಮಿಷಗಳ ಕಾಲ? ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಚೆನ್ನಾಗುತ್ತೆ ಸರ್. ಚೆನ್ನಾಗಿ ಮ್ಯಾರಿನೇಟ್ ಆದ್ರೆ ಚೆನ್ನಾಗಿ ಕುಕ್ ಆಗುತ್ತೆ. ಓಕೆ. ಈಗ ಮ್ಯಾರಿನೇಟ್ ಮಾಡಿ ತಂದಿದ್ದೀನಿ. ತಗೊಂಬನ್ನಿ ತೋರಿಸಿ. ಅದೇ ಸೇಮ್ ಅದೇ ಹಾಕಿದಿರಲ್ಲ? ಅದೇ ಇಂಗ್ರೀಡಿಯೆಂಟ್ಸ್. ಎಷ್ಟು 20 ನಿಮಿಷ ನೆನೆಸಿಟ್ಟಿದ್ದೀರಾ? ಹಾಕೊಂಡ್ಬಿಟ್ಟಿದೆ, ಪರವಾಗಿಲ್ಲ. ಗೊತ್ತಾಗುತ್ತೆ ನಮಗೆ ನೆನೆಸಿಟ್ಟಿರೋದು ಹೆಂಗಿರುತ್ತೆ, ಇವಾಗ ನೆನೆಸಿರೋದು ಹೆಂಗಿರುತ್ತೆ ಅಂತ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಏನ್ ಕೊಡ್ಲಿ? ಏನ್ ಬೇಕು ನಿಮ್ಗೆ? ಸರ್, ನನಗೊಂದು ಮಿಕ್ಸಿ ಜಾರ್ ಬೇಕು. ತಗೊಳ್ಳಿ, ಅದೇ ಇದೆಯಲ್ಲ ಜಾರ್ ಎತ್ಕೊಳ್ಳಿ ಫಸ್ಟ್. ಸರ್, ಇದಕ್ಕೆ 5 ಇಂಗ್ರೀಡಿಯೆಂಟ್ಸ್ ರುಬ್ಬೋದಕ್ಕೆ. ಫಸ್ಟ್ ಕಾಳು ಮೆಣಸು, ಚಕ್ಕೆ, ಲವಂಗ. ಅದು ಅರ್ಧ ಕೆಜಿಗಾದ್ರೆ 1.5 ಟೀ ಚಮಚ ಕಾಳು ಮೆಣಸು ಆದ್ರೆ ಸಾಕು. ಓಕೆ. ಒಂದು 3 ಚಕ್ಕೆ, ಒಂದು 4 ಲವಂಗ. ಆಮೇಲೆ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ. ಶುಂಠಿ ಒಂದು 2 ಇಂಚ್ ಆದ್ರೆ ಸಾಕು. ಶುಂಠಿ 2 ಇಂಚು, ಬೆಳ್ಳುಳ್ಳಿ ಒಂದು 5, ಒಂದು ಪೂರ್ತಿ ಬೆಳ್ಳುಳ್ಳಿ. ಓಕೆ, ಇಷ್ಟೇನಾ? ಇಷ್ಟೇ. ನಿಮ್ಮಲ್ಲಿ ಯಾರು ಇದ್ದೀರಾ ರಶ್ಮಿ? ನಾನು ತುಂಬಾ ಜಾಸ್ತಿನೇ ಮಾಡೋದು ಸರ್ ಆಕ್ಚುಲಿ. ಮತ್ತೆ ಇಷ್ಟೆಷ್ಟು ಮಾಡ್ತಾ ಇದೀರಾ? ಚೆನ್ನಾಗಿ ಬರುತ್ತಾ? ಚೆನ್ನಾಗಿ ಬರುತ್ತೆ. ಯಾರಿದ್ದೀರಾ ನಿಮ್ಮಲ್ಲಿ?
ಆಮೇಲೆ ನಮ್ಮ ತಾಯಿ, ನಾನು, ನಮ್ಮ ಹಸ್ಬೆಂಡು, ನನಗಿಬ್ರು ಮಕ್ಕಳು. ಏನು ಮಕ್ಳ ಹೆಸರು? ಮಗಳ ಹೆಸರು ಯುಕ್ತಶ್ರೀ ಅಂತ, 8th ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ವೆರಿ ಗುಡ್. ಮಗ ವೈಭವ್ ಎಸ್ ಗೌಡ ಅಂತ UKG ಓದ್ತಿದ್ದಾನೆ. ವೈಭವ್ ಎಸ್ ಗೌಡ. ಓಕೆ. ಆಗಿದೆಯಾ? ಇವಾಗ ಏನ್ ಕೊಡ್ಲಿ? ಒಂದು ಪ್ಯಾನ್ ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಆಯಿಲ್ ಕಾಯ್ದ್ಮೇಲೆ 2 ಈರುಳ್ಳಿ, 2 ಟೊಮೊಟೊ, 1/2 kg ಕ್ವಾಂಟಿಟಿ. ಅರ್ಧ ಕೆಜಿಗೆ 2 ಈರುಳ್ಳಿ, 2 ಟೊಮೆಟೊ ಹಾಕಬಹುದು. ಎಷ್ಟು? ಒಂದು ಈರುಳ್ಳಿ ಅಲ್ಲ? ಇದು ಈ ಕ್ವಾಂಟಿಟಿ ಒಂದು ಈರುಳ್ಳಿ ಸಾಕು. ಸರ್ ನೀವು ತುಂಬಾ ಚೆನ್ನಾಗಿ ಅಡಿಗೆ ಇದೆಲ್ಲ ಕರೆಕ್ಟಾಗಿ ಚೆನ್ನಾಗಿ ಹೇಳ್ತೀರಾ ಸರ್. ನೀವು ಟೇಸ್ಟ್ ಮಾಡಿ ಅದು ಹೇಳ್ತಿರಲ್ಲ, ನಿಮ್ ಟೇಸ್ಟ್ ಮಾಡ್ಬೇಕಾದಾಗೇನೆ ಗೊತ್ತಾಗ್ಬಿಡುತ್ತೆ ನಮ್ ಟಿವಿಲಿ ನೋಡ್ತಾ ಇದ್ರೆ. ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು. ಇವಾಗ ಚೆನ್ನಾಗಿಲ್ಲ ಅಂದ್ರೆ ಬೇಜಾರಾಗುತ್ತೆ. ಹೌದು. ಎಲ್ಲಾರು ಪಾಪ ಮಾಡ್ತೀವಿ ಅಂತ ಬಂದವರೆಲ್ಲ ಒಂದ್ 5 ಸರಿ ಮನೇಲಿ ಟ್ರೈ ಮಾಡಿ ಬಂದಿರ್ತಾರೆ. ಹೌದು. ಏನ್ ಸ್ವಲ್ಪ ಉಪ್ಪು ಕಡಿಮೆ ಆಗಿರ್ಬೋದು, ಇಲ್ಲ ಉಪ್ಪು ಜಾಸ್ತಿ ಆಗಿರ್ಬೋದು, ಬಿಟ್ರೆ ಕ್ರಮ ಕರೆಕ್ಟ್ ಆಗಿರುತ್ತಾ? ಕ್ರಮ ಅದೇ. ನೀವು ಹೇಳ್ಕೊಡ್ತಾರೆ 20 ನಿಮಿಷ ಇದನ್ನ ವೆಯ್ಟ್ ಮಾಡ್ಬೇಕು. 20 ನಿಮಿಷ ವೆಯ್ಟ್ ಮಾಡಕ್ಕೆ ಟೈಮ್ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ? ಅದು 20 ನಿಮಿಷ ವೆಯ್ಟ್ ಮಾಡಿದ್ರೆ ಸರಿ ಇರುತ್ತೆ. 10 ನಿಮಿಷ ಮಾಡಿರ್ಬೋದು ಅಷ್ಟೇ. ನಾವು ಆ ತರ ನಾವು ಸಿಸ್ಟಮ್ ನ ಕಲಿತಾ ಇದೀವಿ, ಅಡಿಗೆನಲ್ಲಿ ಕ್ರಮ ಕಲ್ತ್ಕೊಳ್ತಾ ಇದೀವಿ ಅಷ್ಟೇನೆ. ಸ್ಟವ್ ಕಡಿಮೆ ಮಾಡಲ್ಲ? ಓಕೆ, ಹಾಕೋಬಹುದು. ಇದು 20 ನಿಮಿಷ ಆಗಿದೆ, ನೆನೆಸಿಟ್ಟಿದ್ದೀವಿ. ಓಕೆ. ರೆಡ್ ಚಿಕನ್, ರೆಡ್ ಕಲರ್ ಕಾಣ್ತಾ ಇದೆಯಾ ಸರ್? ಹೌದು. ಇನ್ನೇನ್ ಕಲರ್ ಕಾಣ್ತಿದೆ ನೋಡಿ. ಇದಕ್ಕೆ ಫಸ್ಟ್ ಉಪ್ಪು ಹಾಕಿರ್ತೀವಿ. ಉಪ್ಪು ಮತ್ತೆ ಹಾಕಿ ನಿಂಬೆಹಣ್ಣು ಹಾಕಿ ಮೆಣಸಿನಕಾಯಿ ಪುಡಿ. ಅಂದ್ರೆ ತಿರ್ಗಾ ಉಪ್ಪು ಹಾಕೋದು ಬೇಡವಾ ಈಗ? ಸ್ವಲ್ಪ ಲೈಟ್ ಆಗಿ ಮಸಾಲೆಗೆ ತಕ್ಕಂತೆ ಹಾಕೋಬೇಕು. ಓಕೆ ಓಕೆ ಓಕೆ. ಯಜಮಾನರಿಗೆ ನಾನ್ ವೆಜ್ ಇಷ್ಟನಾ? ತುಂಬಾ ಇಷ್ಟ ಸರ್. ಅವ್ರ ಮನೇಲಿ ಡೈಲಿ ಇರಬೇಕು ನಾನ್ ವೆಜ್. ಅವ್ರಿಗೆ ಮಂಡೇ ಸ್ಯಾಟರ್ಡೆ ಮಾಡಲ್ಲ. ಸ್ವೀಟ್ ಡಿಶ್ ಅಲ್ಲಿ ಏನಾದ್ರು ಟ್ರೈ ಮಾಡಿದ್ರೆ ಯಾರು ಇಷ್ಟಪಡಲ್ಲ ನಮ್ಮ ಮನೇಲಿ, ಇನ್ಕ್ಲೂಡಿಂಗ್ ನನ್ನ ಮಗಳು ಸಮೇತ. ನನ್ನ ಮಗ ಮಾತ್ರ ನಾನೇನೋ ಸ್ವೀಟ್ ಮಾಡಿದ್ರೆ ಇಷ್ಟಪಡ್ತಾನೆ ಅಷ್ಟೇ. ನಮ್ಮ ಮದರ್ಗೂ ಆಗಲ್ಲ, ನಮ್ಮ ಹಸ್ಬೆಂಡ್ಗೂ ಆಗಲ್ಲ. ಯಾರು ನಾನ್ ವೆಜ್ ವೆಜ್ಜೇ ಇಷ್ಟಪಡಲ್ಲ ಜಾಸ್ತಿ. ಹೌದಾ? ಅಯ್ಯೋ, ವೆಜ್ ತಿನ್ರಿ. ದಿನ ಚಿಕನ್ ಮಟನ್ ತಿನ್ನಕ್ಕಾಗುತ್ತಾ? ದಿನ ತಿನ್ನಲ್ಲ, ಮತ್ತೆ ವೀಕ್ಲಿ 2 days ಇರ್ಲೇಬೇಕು. ಇರ್ಲಿ ಬಿಡಿ, ಮಕ್ಳಿಗೆ ಯಾವ್ದು ಇಷ್ಟ ಅದು ಮಾಡ್ಕೊಡಿ. ಅದಕ್ಕೆ ತಾನೇ ಎಲ್ಲ ತೋರಿಸ್ತಾ ಇದೀವಲ್ಲ ನಾವು. ಸ್ವಲ್ಪ ಕಮ್ಮಿ ಮಾಡಿ ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ. ಸ್ವಲ್ಪ ಅದು ಹಸಿ ವಾಸನೆ ಹೋದ್ರೆ. ಅಂದ್ರೆ ಎಷ್ಟು? ಒಂದು 5-10 ಮಿನಿಟ್ಸ್ ಅಲ್ಲಿ ಕುಕ್ ಆಗುತ್ತಾ? ಆಗುತ್ತೆ ಸರ್. ಚಿಕನ್ ಜಲ್ದಿ ಕುಕ್ ಆಗೋಗ್ಬಿಡುತ್ತೆ. ನೀವೆಲ್ಲ ಓದಿದ್ದಲ್ಲ ಇಲ್ಲಿ? ನಾವೆಲ್ಲ ಇಲ್ಲೇ ಸರ್, ಆರ್ ಟಿ ನಗರದಲ್ಲಿನಾ? ಯಜಮಾನ್ರು ನೇಟಿವ್ ಪ್ಲೇಸ್ ಚನ್ನಪಟ್ಟಣ. ನಮ್ಮ ಮಮ್ಮಿ ಮನೆ ಎಲ್ಲ ಇರೋದೆಲ್ಲ ಆರ್ ಟಿ ನಗರದಲ್ಲಿನಾ? ಮಸಾಲೆ ಹಾಕೋಣ. ಓಹೋ, ಆಯ್ತು. ಮಸಾಲೆ ಹಾಕ್ತಾ ಇದೀನಿ ಸರ್. ಅವಾಗಲೇ ಗ್ರೈಂಡ್ ಮಾಡಿದ್ದು ಏನೇನು? ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ 5 ಇಂಗ್ರೀಡಿಯೆಂಟ್ಸ್. ಅಂತೂ ನೋಡಿ, ನಿನ್ನೆ ಎಲ್ಲ ಟಿವಿಲಿ ನೋಡ್ತಾ ಇದ್ರಿ ನೀವು. ಇವತ್ತು ಟಿವಿಲಿ ನೀವು ಬಂದ್ಬಿಟ್ಟಿದ್ದೀರಾ. ಎಷ್ಟು ಮಜಾ ಇರುತ್ತಲ್ಲ? ಹೌದು ಸರ್. ಅದು ನಿಮ್ಮ ಜೊತೆ ಒಂದು ಪ್ರೋಗ್ರಾಮ್ ನೋಡ್ಬೇಕು, ಮಾಡ್ಬೇಕು ಅನ್ನೋ ತುಂಬಾ ಆಸೆ ಇತ್ತು. ಒಳ್ಳೇದಾಯ್ತು ಬಿಡಿ. ಸ್ವಲ್ಪ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಧನಿಯಾ ಪುಡಿನಾ? ಸರ್. 1.5 ಚಮಚ ಆದ್ರೆ ಸಾಕು. ಇಷ್ಟಕ್ಕೆ 1.5 ಚಮಚ. ಅರ್ಧ ಕೆಜಿಗಾದ್ರೆ ಒಂದು 2-2.5 ಸ್ಪೂನ್ ಹಾಕಿದ್ರೆ ಸಾಕು. ಉಪ್ಪು ಹಾಕ್ತೀನಿ. ಮೊನ್ನೆ ನಾವು ಇದೆಲ್ಲ ಜಾಮ್ ಎಲ್ಲ ತೋರಿಸಿದ್ವಿ, ಮಾಡಿದ್ರಾ? ಸರ್, ಬರ್ದಿಕೊಂಡಿದೀನಿ ರೆಸಿಪಿ. ತುಂಬಾ ಚೆನ್ನಾಗಿರುತ್ತೆ, ಮಾಡಿ. ನಿಮ್ಮ ಕೈಯಲ್ಲೇ ಹಾಕಿ. ಮಲ್ಲೆಂಗ್ ಹಾಕ್ತಿರ ಹಂಗೆ ಹಾಕ್ರಿ. ಉಪ್ಪಿ ಮಾಡ್ಬಿಡಿ. ಇಲ್ಲ ಸರ್. ಓಕೆ. ಜಾಮ್ ತುಂಬಾ ಚೆನ್ನಾಗಿ ಮೇಡಮ್ ತೋರಿಸಿದ್ರು. ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ನಿಮ್ ಮಕ್ಕಳು ಇನ್ನ ಸಣ್ಣ ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಅಷ್ಟೊಂದು ಚೆನ್ನಾಗಿರೋ ಜಾಮೂನ್ ನೀವು ಅಂಗಡಿಲಿ ಎಲ್ಲೂ ಸಿಕ್ಕೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ, ಮಾಡ್ಕೊಂತೀನಿ.
ಮೊನ್ನೆ ತಂದೂರಿ ತೋರಿಸಿದ್ರಲ್ಲ ಸರ್, ಹೌದೌದು. ಅದು ನಾನ್ ಮಾಡಿದ್ದೆ ಮೊನ್ನೆ ಫ್ರೈಡೆ ಮಾಡಿದ್ದೆ. ಹೌದೇನು ಫುಲ್ ಕೋಳಿ ಮಾಡಿದ್ರಾ? ಫುಲ್ ಕೋಳಿ ಮಾಡಿರ್ಲಿಲ್ಲ, ಮೇಡಮ್ ತೋರಿಸಿದ್ರು, ಸುಚಿತ್ರಾ ಮೇಡಮ್ ತೊಡೆ pieces ಎಲ್ಲ 4 ಲೆಗ್ ಪೀಸ್. ಹೌದೌದು. ಆ ಲೆಗ್ ಪೀಸ್ ಮಾಡಿ ಅದು ನಾಗು ಸರ್ ಅವ್ರು ಕೇಳಿದ್ದೆ, ಅವರು ಓವನ್ ಅಲ್ಲಿ ಮೆಥಡ್ ಹೇಳಿದ್ರು ಎಷ್ಟು ಡಿಗ್ರಿ ಟೆಂಪರೇಚರ್ ಅಲ್ಲಿ ಅಂತ. ಓಕೆ. ಅದನ್ನ ಮಾಡಿ ಮತ್ತೆ ಸ್ಟವ್ ಮೇಲೆ ಆ ಸ್ಮೋಕಿ ಎಫೆಕ್ಟ್ ಬರ್ಬೇಕಲ್ಲ, ಸುಟ್ಟದಾ? ತುಂಬಾ ಚೆನ್ನಾಗಿ ಬಂದಿತ್ತು ಸರ್ ಅದು. ಖುಷಿ ಆದ್ರ ಶ್ರೀನಿವಾಸ್ ಅವರು? ಎಲ್ಲರೂ ಖುಷಿ ಆದ್ರೆ ಆಗ್ಲಿ ಬಿಡಿ, ಪರವಾಗಿಲ್ಲ, ನೋ ಇಶ್ಯೂ. ಪರವಾಗಿಲ್ಲ, ಏನೇನೋ ಕಲ್ತ್ಕೋತಾ ಇದೆ ಹೊಸದೆಲ್ಲ, ಹೋಟ್ಲಿಗೆ ಹೋಗೋಷ್ಟೇ ಇಲ್ಲ ಅಂತಿದ್ದಾರೆ. ಹಂಗ್ ಮಾಡ್ಬೇಡಿ, ವಾರಕ್ಕೊಂದ್ಸರಿ ಹೋಟ್ಲು ಕರ್ಕೊಂಡು ಹೋಗಕ್ಕೆ ಹೇಳಿ. ಹೋಟ್ಲ್ ಇಷ್ಟಪಡಲ್ಲ ಸರ್, ಅಲ್ಲೋ ಕುತ್ಕೊಂಡು ತಿನ್ನೋದೇನು, ಮನೇಲಿ ಆರಾಮಾಗಿ ತಂದು ಮನೇಲಿ ತಿನ್ನೋಣ ಅಂತಾರೆ ಅವರು. ವೆರಿ ಗುಡ್, ವೆರಿ ಗುಡ್. ಒಳ್ಳೇದು. ಟೈಮ್ ಇರಲ್ಲ ರೀ ಕರ್ಕೊಂಡು ಹೋಗಕ್ಕೆ, ಎಲ್ರಿಗೂ ಟೈಮ್ ಇರುತ್ತೆ. ಆಗ್ಬೇಕಾ ಸರ್? ಒಂಚೂರು ಇನ್ನ ಕಡಿಮೆ ಮಾಡಲಾ? ಕಮ್ಮಿ ಮಾಡಿ, ಒಂಚೂರು ನೀರು ಹಾಕ್ಬಿಟ್ಟು ಒಂದ್ ಸ್ವಲ್ಪ ಮುಚ್ಚಿ. ಓಕೆ ಓಕೆ ಓಕೆ. ನೀರು ಎಷ್ಟು ಹಾಕ್ಬೇಕು? ಒಂದ್ ಸ್ವಲ್ಪ ಬೇಕಲ್ಲ? ತಿರ್ಗಿಸ್ಬಿಡಿ ಒಂದ್ಸರಿ. ಸ್ವಲ್ಪ ಮುಚ್ಚಿಟ್ರೆ ತಿನ್ನಲು ರೆಡಿನಾ? ರೆಡಿ ಸರ್. ಓಕೆ, ಒಂದು 5 ರಿಂದ 6 7 ನಿಮಿಷ ಚೆನ್ನಾಗಿ ಬೇಯಿಸೋಣ, ಚೆನ್ನಾಗಿ. ಆಮೇಲೆ ನೋಡೋಣ ಏನಾಗಿರುತ್ತೆ. ಆಫ್ ಮಾಡೋಣ? ಬೆಂದಿದ್ಯಾ? ಬೆಂದಿದೆ ಸರ್, ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಓ, ಎಣ್ಣೆ ಬಿಟ್ಬಿಟ್ಟಿದೆ ಪೂರ್ತಿ? ಆಫ್ ಮಾಡೋಣ ಫಸ್ಟ್? ಆಫ್ ಮಾಡಿ. ರೆಡ್ ಚಿಕನ್ ರೆಡಿ ಆಯ್ತು ಅನ್ಕೊಂಡಿದೀನಿ. ರೆಡಿ ಆಯ್ತು ಸರ್. ರೆಡಿ ಆಯ್ತಾ? ರೆಡಿ ಆಯ್ತು. ಹಾಕ್ಬಿಡಿ ಅದಕ್ಕೆ. ಸ್ಟವ್ ಬಿಸಿ ಇರುತ್ತೆ, ಹುಷಾರಾಗಿ ಹಾಕಿ, ನಿಧಾನಕ್ಕೆ ಹಾಕಿ. ಕರೆಕ್ಟ್. ಚಿಕನ್ ರೆಡ್ ಫ್ರೈ ಸರ್ ರೆಡಿ ಇದೆ, ತಿಂದು ನೋಡಿ ಟೇಸ್ಟ್ ಹೇಳಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಚಿಕನ್ ರೆಡ್ ಫ್ರೈನ ಮಾಡಿ ಕೊಟ್ಟಿದ್ದಾರೆ ರಶ್ಮಿ ಅವರು, ಆರ್.ಟಿ. ನಗರದಿಂದ ಬಂದಿದ್ದಾರೆ. ಯಜಮಾನ್ರಿಗೂ ರಜಾ ಹಾಕ್ಸಿ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ರು, ಒಳ್ಳೆ ಕ್ರಮನ ತೋರಿಸ್ಕೊಟ್ಟಿದ್ದಾರೆ. ರಶ್ಮಿ ಅವರು ಯಾವ ರೀತಿ ಈ ರೆಡ್ ಚಿಕನ್ ಕರಿ ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚಿಕನ್ ರೆಡ್ ಫ್ರೈ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಅಚ್ಚ ಖಾರದ ಪುಡಿ, ಉಪ್ಪು, ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ನೆನೆಯಲು ಬಿಡಿ. ಒಂದು ಮಿಕ್ಸಿ ಜಾರ್ಗೆ ಕಾಳುಮೆಣಸು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಈರುಳ್ಳಿ ಹಾಕಿ ಕಂದು ಬಣ್ಣ ಬರುವವರೆಗೆ ಹುರಿದು ಟೊಮ್ಯಾಟೊ, ನೆನೆಸಿದ ಚಿಕನ್ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ನಂತರ ರುಬ್ಬಿದ ಮಸಾಲ, ಧನಿಯಾ ಪುಡಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ಕಲಸಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಿ. ಈಗ ಚಿಕನ್ ರೆಡ್ ಫ್ರೈ ಸವಿಯಲು ಸಿದ್ಧ. ಏನು ಮಗನ ಹೆಸರು? ಮಗನ ಹೆಸರು ವೈಭವ್ ಎಸ್ ಗೌಡ ಅಂತ. ವೈಭವ್, ಅಮ್ಮ ಚಿಕನ್ ಮಾಡ್ತಾರಾ? ಮಾಡ್ತಾರೆ. ಮಗಳ ಹೆಸರು? ಅವಳ ಹೆಸರು ಯುಕ್ತಶ್ರೀ. ಯುಕ್ತಶ್ರೀ. ಓಕೆ, ಮಗ ಮಗಳು ಯಜಮಾನ್ರನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ರಶ್ಮಿರು ರೆಡ್ ಚಿಕನ್ ಮಾಡಿದ್ದಾರೆ, ಟೇಸ್ಟ್ ಮಾಡಿ ನೋಡೋದಾ? ಮಾಡಿ ಸರ್. ಚಿಕನ್ ಮಾತ್ರ ಚೆನ್ನಾಗಿ ಬಂದಿದೆ. ಚಿಕನ್ ಟೇಸ್ಟ್ ಚೆನ್ನಾಗಿದೆ. ಉಳ್ಳಿಯಾಗಿ ಚೆನ್ನಾಗಿದೆ. ಗುಡ್, ತುಂಬಾ ಚೆನ್ನಾಗಿದೆ. ನೆನ್ಸಿಟ್ಟಿರೋದು ಗೊತ್ತಾಗ್ತದೆ. ಹೌದು ಸರ್, ನೆನ್ಸಿಟ್ರೆ ಸ್ವಲ್ಪ ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ಇಟ್ಕೊಳ್ಳುತ್ತೆ. ತುಂಬಾ ಚೆನ್ನಾಗಿದೆ. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ ರಶ್ಮಿ, ತುಂಬಾ ಚೆನ್ನಾಗಿ ಬಂದಿದೆ. ಒಳ್ಳೆ ಗ್ರೇವಿ, ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕರ್ಕೊಂಬಂದು ಪಾಪ ರಜಾ ಹಾಕಿ, ಇವತ್ತು ಪಾಪ ರಜಾನೇ ಸಿಗಲ್ಲ ಅವ್ರಿಗೆ, ಇವತ್ತು ರಜಾ ಕರ್ಕೊಂಬಂದಿದ್ದಾರೆ ಶ್ರೀನಿವಾಸ್ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ಮತ್ತೆ ಆನಂದ್ ಅವರು ಬಂದಿದ್ದಾರೆ. ಆನಂದ್ ಅವ್ರು ಬರ್ತಾರೆ ಅಂತ ನಾನು ಬಹಳ ಹೊತ್ತಿಂದ ಆ ಗ್ರೇವಿ ಮಾಡ್ಕೊಟ್ಟಿದ್ರಲ್ಲಪ್ಪ, ಅವಾಗಲೇ ಆ ಗ್ರೇವಿ ಇಟ್ಕೊಂಡೇ ಕಾಯ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ಮುರುಳಿ ಕುರ್ಚಾ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಆಲ್ರೆಡಿ ಅವರು ಏನದು ರುಮಾಲಿ ರೊಟ್ಟಿ ತೋರಿಸಿದ್ರು, ಬಟರ್ ನಾನ್ ತೋರಿಸಿದ್ರು, ಕುಲ್ಚಾ ಒಂದು ತೋರಿಸಿರಲಿಲ್ಲ. ಈ ವೆಜ್ ಗ್ರೇವಿ ಮಾಡಿದ್ದೀನಿ ಸ್ಕೀಮ್ ಹಾಕೋಣ ಅಂತ ಕಾಯ್ತದೆ. ನೋಡೋಣ ಏನ್ ತಗೊಂಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಆನಂದ್, ಏನ್ ತಂದಿದ್ದೀರಾ? ಸರ್, ಕುಲ್ಚಾ ಮಾಡಕ್ಕೆ ತಂದಿದ್ದೀನಿ. ಕುಲ್ಚಾ ಗ್ಯಾರಂಟಿ ಮಾಡ್ತೀರಾ? ಗ್ಯಾರಂಟಿ. ಇಲ್ಲೋಡ್ರಿ, ಹಿಂಗೆ ಇಟ್ಕೊಂಡಿದ್ದೀನಿ. ಹೌದಾ ಸರ್? ಆವಾಲಿಂದ 2-3 ಜನ ಕೇಳಿದ್ರು, ಏನ್ ಸರ್ ನಮ್ಗೇನ್ ಇಲ್ವಾ ಅಂತ. ಯಾರಿಗಿಲ್ಲ ಸ್ವಾಮಿ, ನಮ್ಮ ಒಬ್ಬರಿಗೆ ಅಂತ ಹೇಳಿದ್ದೀನಿ. ನಿಮಗೆ ಅದು. ಓಕೆ, ಏನೇನ್ ತಂದಿದ್ದೀರಾ ಮಾಡಕ್ಕೆ? ಕುಲ್ಚಾ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಬಿಳಿ ಎಳ್ಳು, ಕ್ಯಾರೆಟ್ ತುರಿ, ಬೆಣ್ಣೆ,
ಬೇಕಿಂಗ್ ಪೌಡರ್, ಸಕ್ಕರೆ, ಕೊತ್ತಂಬರಿ ಸೊಪ್ಪು, ಉಪ್ಪು. ಇಷ್ಟಿದ್ರೆ ಸಾಕಾ? ಫಸ್ಟ್ ಹಿಟ್ಟನ್ನ ಕಲಿಸ್ಕೋಬೇಕಲ್ಲ ನೀವು? ಕಲ್ಸ್ಕೋಬೇಕು. ಸ್ವಲ್ಪ ಎಷ್ಟು ಬೇಕು ಒಂದು ರೋಟಿಗೆ? ಒಂದ್ 2 ರೋಟಿ ಮಾಡ್ರಿ. ಸಾಕು ಸರ್. ಸಿಕ್ಕಾಪಟ್ಟೆ ಜಿಪ್ಪುಂಡು ಸ್ವಾಮಿ ನೀವು. ಹೊಡಿದರೆ ಸುಮ್ಮನವ್ರೆ, ನಿಮ್ಗೇನ್ರಿ ಮಾಡ್ರಿ. ಬೇಕಿಂಗ್ ಪೌಡರ್ ಇದು ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡಬೇಕು, ಜಾಸ್ತಿ ಯೂಸ್ ಮಾಡೋಂಗಿಲ್ಲ, ಇಲ್ಲಾಂದ್ರೆ ಉಬ್ಬುತ್ತೆ. ಓಕೆ ಓಕೆ ಓಕೆ. ಇಲ್ಲಾಂದ್ರೆ ಸೋಡಾ ಯೂಸ್ ಮಾಡೋಕ್ಕಾಗೋದು ಸ್ವಲ್ಪ. ಯೂಸ್ ಮಾಡ್ಲೇಬೇಕಪ್ಪ? ಹೌದು. ಶುಗರ್ ಓಕೆ. ಸ್ವಲ್ಪ ಸ್ವಲ್ಪ ನೀರು ಬೇಕಾಯ್ತು. ಅಯ್ಯೋ, ನೀರಿಗೂ ಎಣ್ಣೆಗೂ ನಮ್ಮ ಹತ್ರ ಕೊರತೆನೇ ಇಲ್ಲ. ಇದು ಉಲ್ಟಾ ಇಂಚಲೆ ಮಾಡ್ಬೇಕಾ? ಉಲ್ಟಾ ಹಂಚಸ್ ಇದನ್ನು ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಮಾಡ್ಬೋದಾ? ಇದು ಸುಡೋದು ಮತ್ತೆ ಮೆಷಲ್ ಸ್ವಲ್ಪ ಸುತ್ಕೊಳ್ಳೋದು. ಓಹೋ. ಅಂತೂ ಯಾರ್ಯಾರ ಮಲ್ಲಿ ಮೆಶ್ ನಮ್ ಕಾರ್ಯಕ್ರಮ ನೋಡಿ ಎಲ್ಲಾರು ಮೆಶ್ ತೊಳಕ್ ಶುರು ಮಾಡ್ಬಿಟ್ಟಿದ್ದಾರೆ ಬಿಡ್ರಿ. ಹೌದು ಸರ್. ಅಲ್ವಾ? ಅಲ್ಲ, ಮಾಡಕ್ ಚೆನ್ನಾಗಿದೆಯಲ್ಲ. ಚೆನ್ನಾಗಿದೆ. ನಾವ್ ಹೇಳೋದೇನಂತ ಹೇಳಿದ್ರೆ ಅದರಿಂದ ಉಪಯೋಗ ಇದೆ, ಉಪಯೋಗ ಆಗ್ತಾ ಇದೆ ಅಂದಾಗ ಏನ್ ತೊಂದ್ರೆ ಏನಿಲ್ಲ. ನೋಡಿ, ಇಷ್ಟು ಕಲ್ಸಿ ಒಂದು 10-15 ನಿಮಿಷ ನೆನೆಕ್ ಬಿಡ್ಬೇಕು. ಬಿಟ್ಬಿಡೋಣ ಅಂತೀರಾ? ಬಿಟ್ಬಿಡೋಣ. 10 ನಿಮಿಷಗಳ ನಂತರ ಆಮೇಲೆ ಹಾಕ್ಬಿಟ್ಟು ಹಿಂಗ್ ತೋರ್ಸೋಣ. ಓಕೆ. ಏನಪ್ಪ ತೋರಿಸಿ, ಹೆಂಗಾಗಿದೆ ಇಟ್ಟು? ನೋಡಿ, ಮೆತ್ತಗಾಗಿದೆ. ಅಯ್ಯೋ, ಏನ್ರೇ ಹಿಂಗಿದೆ? ಹೌದು ಸರ್. ಅಂಟ್ಕೊಳ್ಳೋ ತರ ಎಲ್ಲ ಇದೆ? ಇಲ್ಲ ಏನಿಲ್ಲ. ಪರವಾಗಿಲ್ವಾ? ಬೆಣ್ಣೆ ಬೇರೆ ಹಾಕ್ಬೇಕು ಅದಕ್ಕೆ? ಲಾಸ್ಟಿಗೆ ಹಾಕಿ. ಅದೇನೇನು ಅಲ್ಲಲ್ಲ, ಅದು ಮಾಡ್ಬೇಕಾರೆ ಈಗ ಹಂಚು ಬಿಸಿ ಮಾಡ್ಕೊಳ್ಳೋಣ ನಾವು. ಹಂಚು ಎಂಚು. ಓಕೆ. ಉಲ್ಟಾ ಏನ್ ಬೇಕಾಗಿಲ್ಲ. ಓಕೆ. ಹಾಗೆ ಇರ್ಬೋದು, ಏನ್ ತೊಂದರೆ ಇಲ್ಲ. ಓಕೆ, ರೆಡಿ. ಜಾಸ್ತಿ ಅಗ್ಲ ಬರಲ್ಲ, ಅಗ್ಲ ಬೇಕಾದ್ರೆ ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ಜಾಸ್ತಿ ಅಗಲ ಬರಲ್ಲ ಅಂದ್ರೆ ಏನು? ಒತ್ತಲ್ಲ ಜಾಸ್ತಿ ದೊಡ್ಡದಾಗಿ? ಅಲ್ಲಲ್ಲ, ದೊಡ್ಡದಾಗಿ ಒತ್ತಲ್ಲ. ಓಕೆ. ಸ್ವಲ್ಪ ಬೆಣ್ಣೆ ಹಾಕಿ. ಓಹೋ, ಇದಕ್ಕೇನೇನೆ ಸುಮ್ನೆ. ಓಹೋ, ಮುಗಿದ ಕತೆ ಬಿಡ್ರಿ. ಎಳ್ಳು, ಓಹೋ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಪುರಿ. ಅದಕ್ಕೇನೇನೆ? ಹೌದು. ಇದು ಉಂಡೆ ಮಾಡಿ ಒಂದು 5 ನಿಮಿಷ ಬಿಡಬೇಕು. ಆಯ್ತು. ಅವಾಗ ರೊಟ್ಟಿ ಮಾಡಕ್ಕೆ ಚೆನ್ನಾಗಿ ಬರುತ್ತೆ. ಓಹೋ, ಹಿಂಗೆ ಬರ್ತಾ ಇದೆಯಲ್ಲಪ್ಪ ಆಶ್ಚರ್ಯ. ಒತ್ತದೆಲ್ಲ ಏನಿಲ್ವಾ? ಏನಿಲ್ಲ ಸರ್, ಕೈಯಲ್ಲೇನಾ? ಕೈಯಲ್ಲೇ. ಓ, ಚಿಕ್ಕದು. ಹೌದು. ಸಖತ್ತಾಗಿ ಬಂದ್ಬಿಡ್ರಿ. ಇದನ್ನ ಒಂದೇ ಒಂದ್ ಮಾಡ್ತೀವಿ ಅಂತೀರಾ ನೀವು? ಸಾಕಾಗಿ ಜಪ್ಪುಂಡ್ರು ನೀವು. ಅದೇನ್ ಮಾಡಿದ್ರು ಕಿತ್ತೋಗಲ್ಲ ನೋಡಿ ಇವಾಗ. ಅದು ಏನ್ರಲ್ಲಿ ಸುಡ್ಬೇಕಿದೀನ ಸರ್? ಮನೇಲಿ ತಟ್ಟಕ್ಕಾಗಿಲ್ಲ ಅಂದ್ರೆ ಸ್ವಲ್ಪ ಹಿಟ್ಟು ಹಾಕೊಂಡು ಉಜ್ಕೋಬೋದು. ಎಣ್ಣೆ ಹಾಕ್ಬೇಕಾ? ಎಣ್ಣೆ ಎಣ್ಣೆ ಏನಿಲ್ಲ ಸರ್, ಇದಕ್ಕೆ ಇಷ್ಟೇನಾ? ಇಷ್ಟೇ ಮೆಶ್ ಬೇಕು. ಕುಲ್ಚಾ ಆಕ್ಚುಲಿ ಮೆತ್ತಿಗೆ ತುಂಬಾ ಚೆನ್ನಾಗಿರುತ್ತೆ. ಹೌದು. ಬಟರ್ ನಾನ್ಗೂ ಎಲ್ಲದಕ್ಕಿಂತನೂ ಕುಲ್ಚಾ ತುಂಬಾ ಚೆನ್ನಾಗಿರುತ್ತೆ. ಹೌದು ಸರ್. ಒಂದೇ ಸೈಡ್ ಮಾಡೋದು? ಇಲ್ಲ, ಇದರಲ್ಲಿ ಇದು ಮಾಡ್ತೀವಿ. ಉಲ್ಟಾ ಆ ಕಡೆಗ? ಹಿಂಗೂ ಉಂಟೆ ಸರ್, ಮಾಡ್ಕೋಬೇಕಲ್ಲ. ಅದ್ಭುತ. ಬಟ್ ಈ ಕಡೆ ಹೆಂಚಲ್ಲಿ ಬೇಯಿಸಿಲ್ಲ ನೀವು? ಇಲ್ಲ, ಬೇಯಿಸಿಲ್ಲ ಸರ್. ಸೈಡ್ ಎಲ್ಲ ಚೆನ್ನಾಗಿ ಬೆಂದ್ರೆ ಚೆನ್ನಾಗಿರ್ತದೆ. ಹತ್ರ ತಿರ್ಗಿಸ್ತಾ ಇರಬೇಕು. ಒಳ್ಳೆ ರೋಟಿ ಆಯ್ತು ಪಾಪ. ಎಷ್ಟೋ ಜನಕ್ಕೆ ಅವನ್ ಬೇಕಂತೆ, ಅದೇನೋ ಮಾಡ್ಕೋಬೇಕಂತೆ, ನಾವ್ ಹೆಂಗ್ರಿ ಮಾಡ್ಕೊಳ್ಳೋದು, ಹೋಟ್ಲ್ ಹೋಗಿ ತಿನ್ಬೇಕಲ್ವೇ ಅನ್ಕೊಂಡ್ಬಿಟ್ಟಿರ್ತಾರೆ. ಹೌದು. ನೋ ಇದೆಲ್ಲ ಆರಾಮ್. 250 ರೂಪಾಯಿ ಅಷ್ಟೇ ರೀ. ಎಲ್ಲಾ ಸ್ಟೀಲ್ ಪಾತ್ರೆ ಅಂಗಡಿಲಿ ಸಿಗುತ್ತೆ. ಸಿಕ್ಕಾಪಡೆ ಸಖತ್ತಾಗಿ ಮಾಡ್ಕೋಬಹುದು. ಮಾಡ್ಕೊಳ್ರಿ. ಆಯ್ತು ಸರ್. ಇನ್ನೇನ್ ಮಾಡಪ್ಪ ನೀನು? ಒಂದೇನ್ ಮಾಡ್ಕೊಂಡು ಸುಮ್ಮನೆ ಬಿಟ್ರೆ ಅಲ್ಲಿ ತಟ್ಟೆಗೆ ಹಾಕ್ರಿ.
ಬಟ್ ನೀವು ಒತ್ತು ತರದೆಲ್ಲ ಒಂಥರ ಹೊಸ ವಿಧಾನ ಬಿಡಿ, ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ಹೌದು ಸರ್. ಎಲ್ಲಿ ಒತ್ತದ್ ನೋಡಿರ್ತಾರ್ರಿ, ಏನ್ ಅಡ್ಗೆ ಮನೆಗೆ ಹೋಟ್ಲಲ್ಲಿ ನೋಡಿರ್ತಾರ ಎಲ್ಲಿ ಒತ್ತದ ಹೆಂಗ್ ಒತ್ತುತ್ತಾರೆ ಅಂತ. ಕೆಲವು ಒತ್ತಿರೋದು ಹೆಂಗ್ ಒತ್ತಬೇಕು ಅಂತಾನೆ ಗೊತ್ತಿರಲ್ಲ. ಸೈಡಲ್ಲಿ ಓದ್ಕೋಬೇಕು ಫಸ್ಟ್. ಅಂದ್ರೆ ನಮಗೆ ತಟ್ಟಕ್ಕೆ ಈಸಿ ಆಗುತ್ತೆ, ಸೈಡ್ ದಪ್ಪ ಬರಲ್ಲ. ಎಲ್ಲೋ ಒಂದ್ ಕಡೆ ಇವಾಗೆಲ್ಲ ಔಟ್ಡೋರ್ ಅಲ್ಲಿ ಹಾಕಿ ರುಮಾಲಿ ರೋಟಿ ಮಾಡೋದು ಮಾತ್ರ ನೋಡಿರ್ತಾರೆ. ಬಟ್ ಬೇಗ ಕೈ ನೋವು ಬರುತ್ತಲ್ಲ ಇದು ಮೈದಾ ಹಿಟ್ಟಿಂದ. ಇಲ್ಲ ಸರ್, ಏನ್ ತೊಂದ್ರೆ, ನೆನ್ಸಿದ್ರೆ ಹಿಟ್ಟು ನೆನ್ಸ್ಬಿಟ್ರೆ ಏನಾಗಲ್ಲ. ಹಿಟ್ಟು ಒಂದು 20 ನಿಮಿಷ ನೆನ್ಸಿಡ್ಬೇಕು. ನೆನ್ಸಿದ್ರೆ ಹೌದು, ನೆನ್ಸಿದ್ರೆ ಅದು ಚೆನ್ನಾಗಿ ಬರುತ್ತೆ. ಕತೆ ಬಿಡ್ರಿ. ಇದು ಬೈತಾರ್ಲಿ, ಅದ್ ಕೊಡಿ ರೋಟಿನ. ಬೆಣ್ಣೆ ಹಾಕ್ತೀನಿ. ಬೆಣ್ಣೆ ಹಾಕ್ತೀರಾ? ಹಾಕಿ. ಓಕೆ. ಏನಿದೆ? ಇದು ಕುಲ್ಚಾ ಸರ್. ಕುಲ್ಚಾ, ತಂದೂರಿ ಕುಲ್ಚಾ ರೆಡಿ ಆಗ್ಬಿಟ್ಟಿದೆ. ಬಟ್ ತುಂಬಾ ಸಾಫ್ಟ್ ಆಗಿ ಸಖತ್ತಾಗಿ ಬಂದಿದೆ. ಸಖತ್ತಾಗಿ ನಮಸ್ಕಾರ. ಸಖತ್ತಾಗಿ ಇದಾಫ್ ಮಾಡ್ಬಿಡಿ ಬೇಕಾಗಿ. ಆ ಸೈಡಲ್ಲೆಲ್ಲ ಸ್ವಲ್ಪ ಸೀದಂಗಾದ್ರೆ ಮಜಾ, ಒಳ್ಳೆ ಮಜಾ ಅಲ್ವಾ? ನೋಡಿ ಇದೆಲ್ಲ ಮನೆಲ್ಲ ಈಸಿಯಾಗಿ ಮಾಡ್ಕೊಳ್ಳ. ಇಲ್ಲ ಬಿಡ್ರಿ, ಇದೆಲ್ಲ ಬಹಳ ಜನಕ್ಕೆ ಅನುಕೂಲ ಆಗಿದೆ. ಅವ್ರು 100% ಈ ತರ ರೋಟಿಗಳೆಲ್ಲ ಮಲ್ಲಿ ಮಾಡ್ಕೋಬೇಕು ಅನ್ನೋ ಕಲ್ಪನೆನೂ ಇರಲಿಲ್ಲ. ಅದಕ್ಕೇನೋ ಒಂದು ಓವನ್ ಬೇಕು, ಅದ್ ಬೇಕು, ಇದ್ ಬೇಕು ಅನ್ಕೊಂಡು ಕತೆಗಳು. ಯಾರು ಎಷ್ಟೇ ಇವ್ರ ಮನೇಲೂ ಯಾವ್ದು ಮಾಡಕ್ಕಾಗಲ್ಲ ಓವನ್ ಇದ್ರು. ಓಕೆ. ಇದಕ್ಕೆ ತಂದೂರಿ ಒಲೆನೇ ಬೇಕಾಗಿತ್ತು, ಆದ್ರೂ ಇವ್ ಬೇಕಾಗಿಲ್ಲ. ಇವಾಗ ಅದನ್ನ ಇಲ್ದಂಗೆ ನಾನು ತೋರಿಸ್ತಾ ಇದ್ದೀನಿ. ಎಸ್ ಸಾಕತ್ತಾಗಿ ನೋಡಿ. ಆಯ್ತಾ? ಇದಕ್ಕೆ ಒಂದು ಬೆಣ್ಣೆ ಹಾಕಿ ಕೊಟ್ಬಿಡಿ. ಹಾಕ್ಬಿಡಿ ಬೆಣ್ಣೆ. ಸರ್, ಕುಲ್ಚಾ, ತಂದೂರಿ ಕುಲ್ಚಾ ರೆಡಿ ಇದೆ. ವೆಜಿಟೇಬಲ್ ಕಡಾಯಿ ಜೊತೆಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅನ್ನೋದಿಲ್ಲ, ಮಾಡಿದ ಕ್ರಮ ನೋಡ್ಕೊಂಡೆ. ಈ ಕ್ರಮ ನೋಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ಹೇಳೋ ಕಥೆ ಎಲ್ಲ ಏನಿಲ್ಲ. ತುಂಬಾ ಜನಕ್ಕೆ ಉಪಯೋಗ ಆಗಿದೆ. ನೀವು ತೋರಿಸ್ಕೊಟ್ಟು ಮನೆಯಲ್ಲಿ 100% ಹೆಂಗ್ ಬೇಕಾದ್ರೂ ಮಾಡ್ಬೋದು. ಚೆನ್ನಾಗಿ ಬರುತ್ತೆ. ಇದು ಹೆಂಗ್ ಬೇಕಾದ್ರೆ ಮಾಡೋದಿಲ್ಲ, ನಾವೆಲ್ಲ ತಿನ್ನಕೋಗ್ಬಿಡ್ತಾ ಇದೀವಿ ನೋಡಿ. ಅಯ್ಯೋ ಮುಳ್ಳಿಯವ್ರೆ, ಹೆಂಗ್ ಮಾಡೋದು ಒಂದ್ಸರಿ ತೋರಿಸ್ರಿ. ಆನಂದ್ ಅವ್ರ ಬಸ್ ಒಳಗೆ ನಾನು ಲೇಟ್ ಆಗೋಗಿತ್ತು, ಟಿವಿ ಆನ್ ಒಳಗೆ ರೋಟಿ ಮುಗ್ದೋಗಿತ್ತು ಅಂತ ಅನ್ಕೋಬೇಡಿ. ಇನ್ನೊಂದ್ಸರಿ ಆನಂದ್ ಅವ್ರು ಮಾಡಿದಂತ ಈ ರೋಟಿನ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಕುಲ್ಚಾ ಮಾಡುವ ವಿಧಾನ: ಒಂದು ಬೌಲ್ಗೆ ಮೈದಾ ಹಿಟ್ಟು, ಬೇಕಿಂಗ್ ಪೌಡರ್, ಸಕ್ಕರೆ, ನೀರು ಹಾಕಿ ಕಲಸಿ 20 ನಿಮಿಷ ನೆನೆಯಲು ಬಿಡಿ. ನಂತರ ನೆನೆದ ಹಿಟ್ಟನ್ನು ಉಂಡೆಯನ್ನಾಗಿ ಮಾಡಿ ಬೆಣ್ಣೆ, ಬಿಳಿ ಎಳ್ಳು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ ಹಾಕಿ ತಟ್ಟಿ ಕಾದ ತವಾದ ಮೇಲೆ ಹಾಕಿ ಬೇಯಿಸಿ ನಂತರ ಗ್ರಿಲ್ ಮೇಲೆ ಸುಟ್ಟು ಬೆಣ್ಣೆ ಹಚ್ಚಿದರೆ ಕುಲ್ಚಾ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ ಸರ್. ಬೆಣ್ಣೆ ಬೇರೆ ಇಷ್ಟೊಂದು ಹಾಕಿದೀರಾ. ಈ ಗ್ರೇವಿನ ಹಿಂಗ್ ತಗೊಂಡು ಹೂಕೋಸು ಜೊತೆಗೆ ತಿನ್ನಿ. ಸಖತ್ತಾಗಿ ಮಾಡಿದೀರಾ, ತುಂಬಾನೇ ಅದ್ಭುತವಾಗಿದೆ. ರೋಟಿ ನಾನು ಅನ್ಕೊಂಡಕ್ಕಿಂತ ಮೆತ್ತಗೆ ಸಖತ್ತಾಗಿ ಬಂದಿದೆ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹೊಸ ರುಚಿಗಳನ್ನ ತೋರಿಸ್ತಾ ಇದ್ದೀರಾ. ಸಾಕಷ್ಟು ಕೆಲಸಗಳು ಸಿಕ್ಲಿ. ಆನಂದ್ ಅವ್ರ ಪರಿಚಯ ನಿಮಗೆ ಪ್ರತಿ ಸರಿ ಮಾಡ್ತಾನೆ ಇರ್ತೀನಿ. VVIP ಮನೆಗಳಿಗೆ ಹೋಗಿ ವಿಶೇಷವಾದಂಥ ಅಡುಗೆಗಳನ್ನ ಮಾಡಿ ಅಲ್ಲೇ ಕೊಟ್ಟು ಬರುವಂಥ ಒಂದು ಸ್ಪೆಷಲ್ ಟೈಪು ಕುಕ್ ಇವರು. ಅಂದರೆ 100 ಜನಕ್ಕೆ ಮಾಡಬೇಕು, ಫಂಕ್ಷನೇ ಮಾಡಬೇಕು, ಆ ಥರ ಸೀನ್ಗಳಲ್ಲೇನಿಲ್ಲ. ನಾವು ಒಂದು 5 ಜನಕ್ಕೆ ನಮ್ಮ ಮನೆಗೆ ಬೇಕು, 10 ಜನಕ್ಕೆ ನಮ್ಮ ಮನೆಗೆ ಬೇಕು, 20 ಜನಕ್ಕೆ ನಮ್ಮ ಮನೆಗೆ ಬೇಕು, ಬನ್ನಿ ಸರ್ ಸ್ವಲ್ಪ ಮಾಡಿಕೊಡಿ ಅಂದರೆ 100% ನಿಮ್ಮ ಮನೆಗೆ ಬಂದು ಬೇಕಾದಂಥ ವೆಜ್ಜು, ನಾನ್ ವೆಜ್ಜು, ಸ್ವೀಟು ಎಲ್ಲ ಮಾಡಿ ಕೊಟ್ಟು ಹೋಗ್ತಾರೆ. ಬೇಕಾದರೆ ಅವರ ಸರ್ವಿಸ್ನ ನೀವು ಪಡ್ಕೋಬಹುದು ಅಂತ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ, ಆನಂದ್ ಅವ್ರ ಆ ಕಡೆ ಹೋಗ್ತಾ ಇದ್ದಾರೆ. ಅದ್ಭುತವಾದಂಥ ರೋಟಿ ಮತ್ತು ಇದನ್ನು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ತುಂಬಾನೇ ಸಖತ್ತಾಗಿ ಮಾಡಿದ್ದಾರೆ. ಏನ್ರಿ ಮುಳ್ಳಿ, ತಿನ್ಕೊಂಡು ಕೂತಿದ್ದೀರಾ, 2 ಗಂಟೆ ಆಯ್ತು. ಫಸ್ಟ್ ಕಾರ್ಯಕ್ರಮ ಮುಗಿಸ್ರಿ, ತಿನ್ನೋದು ಯಾವಾಗ ಇದ್ದಿರುತ್ತೆ, ಆಮೇಲೆ ತಿನ್ಕೊಳ್ರಿ ಅಂತ ಇದ್ದೀರಾ. ಅದು ಕರೆಕ್ಟೇ. ಓಕೆ, ಕಾರ್ಯಕ್ರಮ ಮುಗಿಸ್ಬೇಕು. ಏನ್ರಿ ಮುಳ್ಳಿ, ನಮ್ಮನ್ನು ಕರ್ಸ್ಕೊಳ್ಳಲ್ಲ, ಪ್ಲೀಸ್ ನಮ್ಮನ್ನು ಕರ್ಸ್ಕೊಳ್ರಿ, ನಾವು ಬರ್ತೀವಿ ನಿಮ್ಮ ಕಾರ್ಯಕ್ರಮಕ್ಕೆ. ಏನೇನು ತೋರಿಸ್ತೀರಿ, ಸಿಕ್ಕಾಬಳೆ ಸಖತ್ತಾಗಿ ತಿಂತೀರ್ರಿ, ಅವೆಲ್ಲ ನೀವು ಮಾಡ್ಬೋದು. ಇಲ್ಲಿ ಬಂದರೆ ಬನ್ನಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ.
ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ನಿಮ್ಮ ರುಚಿನ ನಮಗೆ ತೋರಿಸಬಹುದು ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ